ವೆಲ್ಕಮ್ ಯು ಆಲ್. ಲಾಸ್ಟ್ 2 ಕ್ಲಾಸಲ್ಲಿ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಮತ್ತು ರೋಲಿಂಗ್ ಲೋಡ್ಸ್ ಬಗ್ಗೆ ಕಲ್ತಿದ್ವಿ. ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಫಸ್ಟ್ ಲೆಕ್ಚರ್ಸ್ ಪಾರ್ಟ್ 1ನಲ್ಲಿ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಹಾಕೋದನ್ನು ಕಲ್ತ್ವಿ. ಅದರಲ್ಲಿ ವೇರಿಯಸ್ ಪ್ರಾಬ್ಲಮ್ಸ್ ಬರ್ತಾವ. ಡಿಪೆಂಡಿಂಗ್ ಆನ್ ದ ಬೀಮ್ಸ್ ಇರ್ಬೋದು, ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ದ ಲೋಡ್ ಇರ್ಬೋದು. ಆಮೇಲೆ ಕ್ವಶನ್ಸ್ ಕೂಡ ವೇರಿಯಸ್ ಆಗಿ ಕೇಳ್ತಾರೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ಲಾಸ್ಟ್ ಪಾರ್ಟ್ 2 ಒಳಗಡೆ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಹೇಳುತ್ತೆ. ಈಗ ಪಾರ್ಟ್ 3 ಅದ, ಇದು ಲಾಸ್ಟ್ ಆಗ್ತದ. ಆ್ಯಕ್ಚುಲಿ ಲಾಸ್ಟಿಗೆ ಮುಗಿಸ್ಬೋದಿತ್ತು, ಅದು ಹೆವಿ ಆಯ್ತು ಅಂತೇಳಿ ಬಿಟ್ಟಿದ್ವಿ. ಪಾರ್ಟ್ 3ಯಲ್ಲಿ ಏನು ಬರ್ತದ ಅಂತಂದರೆ, ಫಸ್ಟ್ ನೋಡಿ ನಿಮ್ಗೆ ವೇರಿಯಸ್ ಲೋಡ್ಸ್ ಇದ್ವು. ಯಾವ್ಯಾವ ಲೋಡ್ಸ್ ಇದ್ವು ಅಂತಂದರೆ, ಒಂದು ನಿಮಿಷ, ಯಾವ್ಯಾವ ಲೋಡ್ಸ್ ಇದ್ವು. ಲೋಡ್ಸಲ್ಲಿ ಸಿಂಗಲ್ ಪಾಯಿಂಟ್ ಲೋಡ್ ಇತ್ತು, ಅದರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಆಮೇಲೆ ಡಬಲ್ ಪಾಯಿಂಟ್ ಲೋಡ್ಸ್ ಇದ್ದು, ಅದರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಸೆವರಲ್ ಪಾಯಿಂಟ್ ಲೋಡ್ಸ್ ಇತ್ತು, ಅದರದ್ದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಪಾರ್ಟ್ 2 ಅಲ್ಲಿ ಹಾಕಿದ್ವಿ. ಇದಾದಮೇಲೆ ಬರ್ತದ ಯು ಡಿ ಎಲ್ ಬರ್ತದ. ಯು ಡಿ ಎಲ್ ಅಲ್ಲಿ 2 ಟೈಪ್ ಬರ್ತದೆ, ಒಂದು ಲಾರ್ಜರ್ ದ್ಯಾನ್ ದ ಸ್ಪ್ಯಾನ್, ಇನ್ನೊಂದು ಸ್ಮಾಲರ್ ದ್ಯಾನ್ ದ ಸ್ಪ್ಯಾನ್ ಅಂತೇಳಿ. ಸ್ಮಾಲರ್ ದ್ಯಾನ್ ದ ಸ್ಪ್ಯಾನ್. ಈಗ ಇವಿಷ್ಟು ಏನಂತಂದರೆ 2 ಕಂಡೀಷನ್ ಒಳಗೆ ಕೇಳ್ಬೋದು. ಏನಂತಂದರೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್, ಒಂದು ಯಾವುದೋ ಒಂದು ಪಾಯಿಂಟ್ ಕೊಟ್ಟು ಆ ಪಾಯಿಂಟಲ್ಲಿ ಇವು ಲಾರ್ಜರ್ ದ್ಯಾನ್ ದ ಸ್ಪ್ಯಾನ್ ಮತ್ತು ಸ್ಮಾಲರ್ ದ್ಯಾನ್ ದ ಸ್ಪ್ಯಾನ್ ಬಗ್ಗೆ ಕೇಳ್ಬೋದು. ಅಥವಾ ಇನ್ನೊಂದು ಏನು ಕೇಳ್ಬೋದು ಅಂತಂದರೆ ಪಾಯಿಂಟ್ ಕೊಡೋದಿಲ್ಲ, ಪಾಯಿಂಟ್ ಕೊಡೋದೇ ಇಲ್ಲ. ಕೊಡದೆ ನಿಮ್ಗೆ ಏನು ಕೇಳ್ಬೋದು ಅಂದರೆ ಶಿಯರ್ ಫೋರ್ಸ್ ಮತ್ತು ಬೆಂಡಿಂಗ್ ಮೂಮೆಂಟ್ ಕೇಳ್ಬೋದು. ಇಲ್ಲೂ ಕೂಡ ಶಿಯರ್ ಫೋರ್ಸ್ ಮತ್ತು ಬೆಂಡಿಂಗ್ ಮೂಮೆಂಟೇ ಕೇಳ್ತಾರೆ, ಇಲ್ಲಿ ಕೂಡ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟನ್ನೇ ಕೇಳ್ತಾರೆ. ಅರ್ಥಾಯ್ತಾ? ಬಟ್ ಇಲ್ಲಿ ಏನಂತಂದರೆ ಶಿಯರ್ ಫೋರ್ಸ್ ಮತ್ತು ಬೆಂಡಿಂಗ್ ಮೂಮೆಂಟು ಆ ಪಾಯಿಂಟಲ್ಲಿ ಕೇಳಿದ್ರೆ, ಇಲ್ಲಿ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟು ಮ್ಯಾಕ್ಸಿಮಮ್ ಕೇಳ್ತಾರೆ. ಎಂಥ ಮ್ಯಾಕ್ಸಿಮಮ್ ಅಂದರೆ ಇದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್. ಇದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್. ಆಮೇಲೆ ಇದು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್. ಇಲ್ಲೂ ಕೂಡ ಶಿಯರ್ ಫೋರ್ಸು ಮ್ಯಾಕ್ಸಿಮಮ್ ಮತ್ತು ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಮ್ಯಾಕ್ಸಿಮಮ್ ಸಿಗ್ತದೆ. ಬಟ್ ಇವು ಎಲ್ಲಿ ಸಿಗ್ತದೆ ಅಂತಂದರೆ ಆ ಪಾಯಿಂಟಲ್ಲಿ ಮ್ಯಾಕ್ಸಿಮಮ್, ಆ ಪಾಯಿಂಟಲ್ಲಿ ಮಿನಿಮಮ್. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್, ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್. ಬಟ್ ಇದು ಅಬ್ಸಲ್ಯೂಟ್, ಪಾಯಿಂಟ್ ಕೊಡೋಂಗಿಲ್ಲ ಇಲ್ಲಿ. ನೀನು ಆಲ್ರೆಡಿ 1-2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ಈಗ ಅದೇ ಟೈಪ್ ಈಗ ಮಾಡೋಣ, ಒಂದು ಪ್ರಾಬ್ಲಮ್ ತೊಗೊಳೋಣ. ಪ್ರಾಬ್ಲಮ್ ಬರ್ಕೊಳ್ಳಿ. UDL of 6 meter span with an intensity 80 kilonewton per meter moving from left to right on a girder, on simply supported girder of span 20 meter. ಆಯ್ತದಾ? ಇದು ಪ್ರಾಬ್ಲಮ್ ಕೊಟ್ಟರು. ಈಗ ಕ್ವಶನ್ ಏನು ಕೇಳ್ತಾರೆ ಅಂದರೆ, ಡಿಟರ್ಮೈನ್ ಡ್ರಾ SF and BM variation at a point, ನೋಡಿ ಪಾಯಿಂಟ್ ಕೊಟ್ಟನಲ್ಲ ಇಲ್ಲಿ, at a point 4 meter from right. ಈ ಸತಿ ರೈಟ್ ಹ್ಯಾಂಡ್ ತಗೊಳ್ಳೋಣ. 4 meter from right hand. At a point from 4 meter from right hand. ಒಂದು ಕ್ವಶನ್ ಕೊಟ್ಟ, ಡ್ರಾ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ವೇರಿಯೇಷನ್ ಎಟ್ ಅ ಪಾಯಿಂಟ್ 4 meter from right hand. ಒಂದು ಕ್ವಶನ್ ಆಯ್ತು. ಸೆಕೆಂಡ್ ಕ್ವಶನ್ ಒಳಗೆ ಏನು ಕೇಳ್ತಾನೆ ಅಂದ್ರೆ, ಡಿಟರ್ಮೈನ್ ಬೆಂಡಿಂಗ್ ಮೂಮೆಂಟ್ ಅಂಡ್ ಶಿಯರ್ ಫೋರ್ಸ್ at a point 4 meter from right hand when tip of the UDL situates, ನೋಡಿ ಚೆನ್ನಾಗದ, ಟಿಪ್ ಆಫ್ ದ UDL situates at a point 8 meter from left hand. ತಿಳಿದ? 2ನೇ ಕ್ವಶನ್ ಆಯ್ತು. ಇದು 2ನೇ ಕ್ವಶನ್ ಆಯ್ತು. 3ನೇ ಕ್ವಶನ್ ಕೊಡ್ತಾನೆ, ಡಿಟರ್ಮೈನ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಮ್ಯಾಕ್ಸಿಮಮ್ at a point 4 meter from right hand. ಸೇಮ್ ಇದು ಯಾವುದಿದು, ಅದು C ಪಾಯಿಂಟ್, ಇದು ರೈಟ್ ಹ್ಯಾಂಡ್. ಇಷ್ಟು ಕೇಳ್ದ. ನೆಕ್ಸ್ಟ್ 5ನೇದು ಕೇಳ್ತಾನ, 4ನೇದು ಕೇಳ್ತಾನ, ಡಿಟರ್ಮೈನ್ absolute shear force and bending moment, absolute max
absolute maximum shear force bending moment anywhere in the beam, anywhere in the beam. ಅದಾಯ್ತಾ. ಮತ್ತೆ ಇದನ್ನ ಬಿಟ್ಟು ಏನು ಕೇಳ್ಬೋದು, ಆಯ್ತು ಇಷ್ಟು ಕೇಳ್ಬೋದು. ಫಸ್ಟ್ ನೀವು ಏನೇ ಕೊಡಲಿ ಫಸ್ಟ್ ಏನು ಮಾಡೋದು, ಗರ್ಡರ್ನ ಡ್ರಾ ಮಾಡೋದು. ಯಾವುದು ಫಸ್ಟ್ ಏನು ಮಾಡೋದು, ಗರ್ಡರ್ ಡ್ರಾ ಮಾಡ್ರಿ. ಗರ್ಡರ್ ಹಿಂಗದ, ಇದು 20 ಮೀಟರ್ ಗರ್ಡರ್ ಇದೆ, ಇದು 20 ಮೀಟರ್ ಗರ್ಡರ್, ಇದು 20 ಮೀಟರ್. ಇಲ್ಲಿ ಯು ಡಿ ಎಲ್ ಫ್ರಮ್ ಲೆಫ್ಟ್ ಹ್ಯಾಂಡ್ ಅಂದ್ರೆ ಇದು ಅದ, ಇದು ರೈಟ್ ಹ್ಯಾಂಡ್ ಅಂದ್ರೆ ಇದು. ಫ್ರಮ್ ಲೆಫ್ಟ್ ಟು ರೈಟ್ ಮೂವ್ ಆಗ್ತದಂತೆ. ಬಟ್ ಫ್ರಮ್ ಲೆಫ್ಟ್ ಟು ರೈಟ್ ಮೂವ್ ಆಗ್ಬೇಕಾದ್ರೆ ಅದು ಎಲ್ಲಿ ಇರ್ತದ ಬೇಕಾದ್ರೆ ಮೂವ್ ಆಗೋದಲ್ಲ, ಅದು ನನಗೆ ಗೊತ್ತಿಲ್ಲ. ದೇರ್ ಫೋರ್ ಐ ವಿಲ್ ಡ್ರಾ ಇಟ್ ಸಮ್ವೇರ್ ಅಬೋವ್, ಇದ್ರ ಮೇಲ್ಗಡೆ ಎಲ್ಲೋ ಒಂದು ಕಡೆ ಬರ್ಕೊಂತೀನಿ. ಹೌದಾ. ದಿಸ್ ಇಸ್ ಯು ಡಿ ಎಲ್ ಅಂತ ತಿಳ್ಕೊಡ್ರಿ. ಇದು ಎಷ್ಟು ಮೀಟರ್ ಅದ, 6 ಮೀಟರ್ ಯು ಡಿ ಎಲ್ ಅದ. ಇಂಟೆನ್ಸಿಟಿ 80 ಕಿಲೋನ್ಯೂಟನ್ ಪರ್ ಮೀಟರ್ ಅದ. ಓಕೆ. ಬಟ್ ಇದು ಪೊಸಿಷನ್ ನಾ ತೋರಿಸಿಲ್ಲಲ್ಲ, ಯಾಕಂದ್ರೆ ಅದು ಎಲ್ಲಿಂದ ಎಲ್ಲಿ ಮೂವ್ ಆಗ್ತಿರ್ತದೆ ಗೊತ್ತಿರಂಗಿಲ್ಲ. ಈಗ ಈ ಗರ್ಡರ್ ಕೊಟ್ಟರು, ಲೋಡ್ ಕೊಟ್ಟರು. ಈಗ ಫಸ್ಟ್ ಟೈಪ್ ಏನಂತಂದ್ರೆ ಪಾಯಿಂಟ್ ಕೊಟ್ಟಾಗ, ಪಾಯಿಂಟ್ ಕೊಟ್ಟಿದ್ದಾನೆ ಏನಂತಂದ್ರೆ ಫ್ರಮ್ ರೈಟ್ ಹ್ಯಾಂಡ್ 4 ಮೀಟರ್ ಅಂತೆ. ಫ್ರಮ್ ರೈಟ್ ಹ್ಯಾಂಡ್ 4 ಮೀಟರ್ ಅಂದ್ರೆ ಇದು, ಅಂದ್ರೆ ಇದು 4 ಮೀಟರ್ ಆದ್ರೆ ಇದು ಎಷ್ಟಾಯ್ತು, ಇದು 16 ಆಯ್ತು. ಇಷ್ಟು ಕೊಟ್ಟ ತಕ್ಷಣ ನೀವೇನು ಮಾಡ್ಬೋದು ಅಂದ್ರೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ವೇರಿಯೇಷನ್ ಮತ್ತೆ ಬೆಂಡಿಂಗ್ ಮೂಮೆಂಟ್ ವೇರಿಯೇಷನ್ ಡ್ರಾ ಮಾಡ್ಬಿಡ್ಬೋದು. ಹೆಂಗ, ಹಿಂಗ ಹಿಂಗ ಮತ್ತೆ ಹಿಂಗ ಆಯ್ತಾ. ಇದು ಏನಿದು ಎ ಬೈ ಎಲ್, ಇದು ಬಿ ಬೈ ಎಲ್. ಎ ಬೈ ಎಲ್ ಅಂದ್ರೆ 16/20, ಇದು ಬಿ ಬೈ ಎಲ್ ಅಂದ್ರೆ 4/20. 4/20 ಎಷ್ಟು, 1/5.2. 4 1 4 5 1/5 ಅಂದ್ರೆ 0.2. ಆಮೇಲೆ 16/20 ಅಂತಂದ್ರೆ 0.8. 16/20 ಅಂದ್ರೆ ಇದು 0.8. ಇದು ಆಯ್ತು. ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ವೇರಿಯೇಷನ್ ಕೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಪೀಕ್ ಮತ್ತೆ ಇಲ್ಲಿ ಕೆಳಗೆ ಬರ್ತದೆ. ಇದು ಎ ಬಿ ಬೈ ಎಲ್ ಇರ್ತದ. ಅಂದ್ರೆ 16 ಇಂಟು ಡೈರೆಕ್ಟ್ ಮಾಡ್ತೀನಿ, 16 ಇಂಟು 4 ಡಿವೈಡೆಡ್ ಬೈ 20 ಇದು 3.2 ಬಂತು. ಎಷ್ಟು ಬಂತಿದು, 3.2. ತಿಳಿದ. ಈಗ ಹಿಂದ್ಗಡೆ ಹೋದ್ರೆ ಫಸ್ಟ್ ಕ್ವಶನ್ ಇಸ್ ಆನ್ಸರ್ಡ್. ಏನದು, ಬೆಂಡಿಂಗ್ ಮೂಮೆಂಟ್ ಅಂಡ್ ಶಿಯರ್ ಫೋರ್ಸ್ ವೇರಿಯೇಷನ್ ಅಟ್ ಅ ಪಾಯಿಂಟ್ 4 ಮೀಟರ್ ಫ್ರಮ್ ರೈಟ್ ಎಂಡ್. ದಿಸ್ ಈಸ್ ಆನ್ಸರ್ಡ್. ಸೆಕೆಂಡ್ ಬರ್ತದ ಡಿಟರ್ಮೈನ್ ಬೆಂಡಿಂಗ್ ಮೂಮೆಂಟ್ ಅಂಡ್ ಶಿಯರ್ ಫೋರ್ಸ್ ಅಟ್ ಅ ಪಾಯಿಂಟ್ 4 ಮೀಟರ್ ರೈಟ್ ಫ್ರಮ್ ರೈಟ್ ಎಂಡ್ when tip of the UDL situates at a point 8 meter from ಲೆಫ್ಟ್ ಎಂಡ್ ಅಂತ ಹೇಳಿದಾನೆ. ಓಕೆನಾ. ನೋಡೋಣ, ಇದು ಯು ಡಿ ಎಲ್ ಅದ. ಈ ಯು ಡಿ ಎಲ್ ಅಲ್ಲಿ ಇದು ಸ್ಮಾಲರ್ ದೆನ್ ದ ಸ್ಪ್ಯಾನ್ ಅದ. ಸ್ಮಾಲರ್ ದೆನ್ ದ ಸ್ಪ್ಯಾನ್ ಅಂದ್ರೆ ಇದು ಟಿಪ್ ಅನ್ನೋಣ, ಇದನ್ನ ಟೇಲ್ ಅಂತ ಕರಿತೀವಿ. ಈಗ ಅವ್ರೇನಂದ್ರೆ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಇದು ಏನ್ ಮಾಡ್ತದಂತ, ಈ ಕಡೆಯಿಂದ ಲೆಫ್ಟ್ ಎಂಡ್ ಇಂದ 8 ಮೀಟರ್ ಬರಬೇಕು. ಇಲ್ಲಿಗ ಹಾಫ್ ಅಂದ್ರೆ 10 ಆಗುತ್ತೆ, ಇಲ್ಲಿ 8 ಮೀಟರ್ ಐತಿ. 8 ಮೀಟರ್ಗೆ ಬರಬೇಕು, ಅದಕ್ಕೆ ಟಿಪ್ ಬಂದು ಕುಂದಿರ್ತದ ಅಂತ ಹೇಳಿದಾರೆ. ಓಕೆನಾ. ಇಷ್ಟು ಬಂದು ಕುಂತು, ಇದು ಎಷ್ಟೈತಿ, 6 ಮೀಟರ್ ಅದ, ಇದು 2 ಮೀಟರ್ ಅಂದ್ರೆ ಟೋಟಲ್ ಎಷ್ಟಾಯ್ತು, ಇದು 8 ಮೀಟರ್ ಆಯ್ತು. ಇಲ್ಲಿ ಬಂದು ಕುಂತಿತ್ತು ಅಂತೆ. ಬಟ್ ಅಲ್ಲಿ ಬಂದು ಕುಂದಿರ್ಲಿ, ಅದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕ್ವಶನ್ ಒಳಗೆ ಏನು ಕೇಳಿದ್ರೆ ಡಿಟರ್ಮೈನ್ ಬೆಂಡಿಂಗ್ ಮೂಮೆಂಟ್ ಅಂಡ್ ಶಿಯರ್ ಫೋರ್ಸ್ ಅಟ್ ಅ ಪಾಯಿಂಟ್ 4 ಮೀಟರ್ ಫ್ರಮ್ ರೈಟ್ ಎಂಡ್. ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಬೇಕಾಗಿರೋದು ಈ ಸಿ ಪಾಯಿಂಟ್ ಒಳಗನ ಬೇಕಾಗಿರೋದು. ಇಲ್ಲೇ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಬೇಕು. ಬಟ್ ಯಾವಾಗಂದ್ರ ಇದು ಇಲ್ಲಿ ಕುಂತ್ಕೊಂಡಾಗ ಈ ಸಿ ಅಲ್ಲಿ ಎಷ್ಟು ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಇರುತ್ತೆ ಅಂತ ಕೇಳಿದ. ಹಾಗಾಗಿ ನಾವು ಇಲ್ಲಿ ಕುಂದಿರ್ಸಿದೀವಿ. ಈಗ ಇಲ್ಲಿ ಕಂಡುಹಿಡಬೇಕಾದ್ರೆ ಇದ್ರ ಕೆಳಗಡೆ ಆರ್ಡಿನೇಟ್ಸ್ ಇಲ್ಲಿ ಡ್ರಾ ಮಾಡ್ಕೊಡ್ರಿ, ಈ ಪಾಯಿಂಟ್ ಕೆಳಗಡೆ ಆರ್ಡಿನೇಟ್ಸ್ ಇಲ್ಲಿ ಡ್ರಾ ಮಾಡ್ಕೊಡ್ರಿ. ಇದನ್ನ 6 ಮೀಟರ್ ಅಂತ ಕರ್ಕೊಡ್ರಿ. ಹೌದಾ. ಇಲ್ಲಿ ಯು ಡಿ ಎಲ್ ಅಲ್ಲಿ ಒಂದು ಯಾವಾಗಲೂ ನೆನ್ಪಿಟ್ಕೊಂಡ್ಬಿಟ್ರಿ, ಯು ಡಿ ಎಲ್ ಅಲ್ಲಿ ಏನಾಗ್ತದೆ ಅಂದ್ರೆ ಪಾಯಿಂಟ್, ಅದು ಬಿಡಿ, ಪಾಯಿಂಟ್ ಲೋಡ್ ಇತ್ತಂದ್ರೆ ಆ ಪಾಯಿಂಟ್ ಲೋಡ್ ಕೆಳಗಡೆ ಆರ್ಡಿನೇಟರ್ನ ಪಾಯಿಂಟ್ ಲೋಡ್ಗೆ ಮಲ್ಟಿಪ್ಲೈ ಮಾಡಿಬಿಟ್ರೆ ಆನ್ಸರ್ ಬರ್ತಿರ್ತದೆ. ಬಟ್ ಯು ಡಿ ಎಲ್ ಏನಾಗ್ತದೆ ಅಂದ್ರೆ, ಯು ಡಿ ಎಲ್ ಅಂದ್ರೆ ಇಟ್ ಯು ಕ್ಯಾನ್ ಕನ್ಸಿಡರ್ ಆಸ್ ಅ ಸೆವೆರಲ್ ಪಾಯಿಂಟ್ ಲೋಡ್ಸ್, ದೇ ಆರ್ ವಿತ್ ನಿಯರ್ ಟು ಈಚ್ ಅದರ್ ಅಂತ ಅರ್ಥ. ಅರ್ಥದ. ಭಾಳ ಪಾಯಿಂಟ್ ಲೋಡ್ಸ್ಗಳು ನಿಯರ್ ಟು ಈಚ್ ಅದರ್ ಇದ್ದಾಗ ಅದಕ್ಕೆ ಯು ಡಿ ಎಲ್ ಅಂತ ಅಂದಾಗ ಅವಾಗ ನೀವು ಎಲ್ಲ ಆರ್ಡಿನೇಟ್ಸ್ ಕಂಡಿಡಿಯಕ್ಕೆ ಬರಂಗಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಏರಿಯಾ, ದಿಸ್ ಏರಿಯಾ ಕಂಡಿಡಿಯೋದು. ಅದಕ್ಕೆ ಯು ಡಿ ಎಲ್ ಇದ್ದಾಗ ಒಂದು ಫಾರ್ಮುಲಾ ನೆನ್ಪಿಟ್ಕೊಡ್ರಿ, ಏನಂತಂದ್ರೆ ವಾಟ್ ಎವರ್ ದೇ ಆಸ್ಕ್ ದಟ್ ಈಕ್ವಲ್ ಟು ಇಂಟೆನ್ಸಿಟಿ ಆಫ್ ಯು ಡಿ ಎಲ್ ಇಂಟು ಏರಿಯಾ ಅಂಡರ್ ಯು ಡಿ ಎಲ್. ಇಂಟೆನ್ಸಿಟಿ ಆಫ್ ಯು ಡಿ ಎಲ್ ಇಂಟು ಏರಿಯಾ ಅಂಡರ್ ಯು ಡಿ ಎಲ್. ಆಯ್ತಾ. ಇಷ್ಟು ಮಾಡಿದ್ರೆ ನಿಮ್ಗೆ ಏನು ಸಿಗ್ತದೆ, ಈಗಿದು ಇಂಟೆನ್ಸಿಟಿ ಆಫ್ ಯು ಡಿ ಎಲ್ ಅಂದ್ರೆ ಎಲ್ಲ ಪ್ರಾಬ್ಲಮ್ಗೂ 80 ಫಿಕ್ಸ್ ಅದ, 80 ಫಿಕ್ಸ್ ಅದ. ಏರಿಯಾ ಅಂಡರ್ ಯು ಡಿ ಎಲ್ ಯಾವತ್ತು ತಗೊಳ್ತೀರಿ, ಏರಿಯಾ ಅಂಡರ್ ಯು ಡಿ ಎಲ್ ಎಸ್ ಎಫ್ ಡಯಾಗ್ರಾಮ್ ತಗೊಳ್ತಿರೋ, ಏರಿಯಾ ಅಂಡರ್ ಯು ಡಿ ಎಲ್
ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ತಗೊಳ್ತಿರೋ ಅಂತಂದ್ರೆ ನಿಮ್ಗೆ ಯಾವ್ದು ಬೇಕು ಅದನ್ನ. ಇಲ್ಲಿ ಏನಾದ್ರು ನೀವು ಶಿಯರ್ ಫೋರ್ಸ್ ಬೇಕಿತ್ತು ಅಂದ್ರೆ ಏರಿಯಾ ಅಂಡರ್ UDL ಆಫ್ ಶಿಯರ್ ಫೋರ್ಸ್ ತಗೋಬೇಕು. ಇಲ್ಲಿ ನಿಮ್ಗೆ ಬೆಂಡಿಂಗ್ ಮೂಮೆಂಟ್ ಬೇಕಿತ್ತಂದ್ರೆ ಏರಿಯಾ ಅಂಡರ್ UDL ಆಫ್ ಬೆಂಡಿಂಗ್ ಮೂಮೆಂಟ್ ತಗೋ. ಈ ಏರಿಯಾ ಬೇಕಿತ್ತಂದ್ರೆ ಇದು ಟ್ರೆಪೆಜಾಯ್ಡಲ್ ಫಾರ್ಮ್ ಒಳಗದ. ನಮ್ಗೆ ಫಸ್ಟ್ ಈ ಆರ್ಡಿನೇಟ್ ಬೇಕು, ನೆಕ್ಸ್ಟ್ ಈ ಆರ್ಡಿನೇಟ್ ಬೇಕು. ಈ ಎರಡು ಆರ್ಡಿನೇಟ್ಸ್ ಏನ್ ಮಾಡೋದು, ಸಿಮಿಲರ್ ಟ್ರಯಾಂಗುಲರ್ ಮೆಥಡ್ಲಿಂದ ಕಂಡುಹಿಡ್ಕೊಳ್ಳೋದು. ಈಗ ಶಿಯರ್ ಫೋರ್ಸ್ ಕಂಡುಹಿಡೋಣ. ಶಿಯರ್ ಫೋರ್ಸ್ ಇಕ್ವಲ್ ಟು ಇಂಟೆನ್ಸಿಟಿ ಇಂಟು ಏರಿಯಾ. ಏರಿಯಾ ಅಂತಂದ್ರೆ ಇದೊಂದು ಸ್ವಲ್ಪ ಇರ್ತದೆ, ಇದು ಆಮೇಲೆ ನೋಡೋಣ. ಫಸ್ಟ್ ಇಲ್ಲಿ ಏನು ಮಾಡೋಣ, ಇದಕ್ಕೆ ಎಕ್ಸ್ ಅಂತ ಕರೀರಿ, ಇದಕ್ಕೆ x1 ಅಂತ ಕರೀರಿ, ಇದನ್ನ x2 ಅಂತ ಕರೆಯೋಣ. ಈಗ ಇಲ್ಲಿ ಟ್ರಯಾಂಗಲ್ಸ್ ನೋಡ್ಕೋಬೇಕು ನೀವೀಗ. ದೊಡ್ಡ ಟ್ರಯಾಂಗಲ್ ಅದ ಕೆಳಗಡೆ, ದೊಡ್ಡದು ಬೈ ದೊಡ್ಡದು ಇಕ್ವಲ್ ಟು ಸಣ್ಣದು ಬೈ ಸಣ್ಣದು. ದೊಡ್ಡದು 0.8, ದೊಡ್ಡ ಟ್ರಯಾಂಗಲ್ದು ಬೇಸ್ 16 ಮೀಟರ್ ಈಕ್ವಲ್ ಟು ಸಣ್ಣ ಟ್ರಯಾಂಗಲ್ದು x1, ಸಣ್ಣ ಟ್ರಯಾಂಗಲ್ದು ಬೇಸ್ 8 ಮೀಟರ್. ಇಷ್ಟು ಬೇಸ್ ಇಷ್ಟಕ್ಕೆ ಸಣ್ಣ ಟ್ರಯಾಂಗಲ್ದು. ಓಕೆನಾ, ಲೈಕ್ ದ್ಯಾಟ್. ಆ್ಯಂಡ್ ಸಣ್ಣ ಟ್ರಯಾಂಗಲ್ ಇಲ್ಲೊಂದು ಬರ್ತದೆ, ಆ ಸಣ್ಣ ಟ್ರಯಾಂಗಲ್ದು ಹೈಟ್ x2, ಆಮೇಲೆ ಅದರದ್ದು ಬೇಸು 2 ಮೀಟರ್. ಅವಾಗ x1 ಆನ್ಸರ್ ಬರ್ತದ 0.8 ಇಂಟು 8 ಡಿವೈಡೆಡ್ ಬೈ 16 ಇದು 0.4 ಬಂತು. x1 0.4 ಬಂತು. ನೆಕ್ಸ್ಟ್ x2 ಎಷ್ಟು ಬರ್ತದ, x2 ಎಷ್ಟು ಬರ್ತದೆ ಅಂದ್ರೆ 0.8 ಇಂಟು 2 ಡಿವೈಡೆಡ್ ಬೈ 16 0.1 ಬಂತು. ದಿಸ್ ಇಸ್ 0.1 ಬಂತು. ಈಗ ಎರಡನ್ನು ಟ್ರಪೆಜಾಯ್ಡಲ್ ಎರಡು ಸೈಡ್ ಪ್ಯಾರಲಲ್ ಇದ್ದಾಗ ಫಾರ್ಮುಲಾ ಗೊತ್ತಿರ್ತದ, ಏನಂತಂದ್ರೆ a+b/2 ಇಂಟು h. ಹೌದಾ, ಹಂಗ ಇಲ್ಲಿ ಏನಾಗ್ತದ, a ಅಂತಂದ್ರೆ x1, b ಅಂದ್ರೆ x2, therefore 0.4 plus 0.1 divided by 2 into distance between them 6 meter. This is the answer. ಮುಗಿಯಿತು. 0.4 plus 0.1 divided by 2 into 6 into 80. This is the answer is 120. This answer is 120 ಕಿಲೋಮೀಟರ್. ಮುಗಿತಾ, ಶಿಯರ್ ಫೋರ್ಸ್ ಸಿಕ್ತು. ಈಗ ಹಂಗ ಬೆಂಡಿಂಗ್ ಮೂಮೆಂಟ್ ಬೇಕಿತ್ತು ಅಂತಂದ್ರೆ ದೆನ್ ಕಮ್ ಹಿಯರ್, ಕಾಲ್ ಇಟ್ ಇಸ್ ಅ y1 ಅಂಡ್ ಕಾಲ್ ದಿಸ್ ಆರ್ಡಿನೇಟ್ as a y2. ದೆನ್ ಇಲ್ಲಿ ಆರ್ಡಿನೇಟ್ ಬಿಗ್ ಟ್ರಯಾಂಗಲ್ ಅಂತಂದ್ರೆ ಹಿಯರ್ ಬಿಗ್ ಟ್ರಯಾಂಗಲ್ ಇಸ್ 3.2. ಬಿಗ್ ಟ್ರಯಾಂಗಲ್ ಏನದ ಇಲ್ಲಿ 3.2 ದೊಡ್ಡದು ಡಿವೈಡೆಡ್ ಬೈ ದೊಡ್ಡದು 16 ಈಕ್ವಲ್ ಟು ಸಣ್ಣದು ಡಿವೈಡೆಡ್ ಬೈ ಸಣ್ಣದು ಅಂತಂದ್ರೆ 8 ಈಕ್ವಲ್ ಟು ಸಣ್ಣದು ಅತಿ ಸಣ್ಣದು ಡಿವೈಡೆಡ್ ಬೈ ಅತಿ ಸಣ್ಣದು ಅಂದ್ರೆ 2. ಅವಾಗ y1 ಎಷ್ಟು ಬರ್ತೈತಿ ಇಲ್ಲಿ ಅಂದರೆ 3.2 ಇಂಟು 8 divided by 16 is 1.6. This is 1.6. Then y2 ಬರ್ತದ 3.2 into 2 divided by 16 is a 0.4 ಬರ್ತದೆ. This is 0.4. Then ಮತ್ತೆ intensity into area under UDL of bending moment. Therefore 1.6 plus 0.4 divided by 2 into 6 is equal to 1.6 into plus 0.4 divided by 2 into 6 into 80 is 400. 480. Okay, this is a 480. Now second problem is solved. ಈಗ ಥರ್ಡ್ ಪ್ರಾಬ್ಲಮ್ ನೋಡ್ರಿ. ಥರ್ಡ್ ಪ್ರಾಬ್ಲಮ್ ಅಲ್ಲಿ UDL ಎಲ್ಲಿದೆ ಅಂತ ಹೇಳಿಲ್ಲ ನೋಡ್ರಿ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಓದ್ರಿ. ಡಿಟರ್ಮೈನ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂವ್ಮೆಂಟ್ ಮ್ಯಾಕ್ಸಿಮಮ್ at a point 4 meter from right end. ಓಕೆ, ಇಲ್ಲಿ ಏನು ಹೇಳಿಲ್ಲ ಅಂತಂದ್ರೆ UDL ಎಲ್ಲಿ ಇದ್ದಾಗ ಅಂತ ಹೇಳಿಲ್ಲ. ಅವ್ರೇನು ಕೇಳ್ಯಾರ, ಶಿಯರ್ ಫೋರ್ಸ್ ಬೆಂಡಿಂಗ್ ಮೂವ್ಮೆಂಟ್ ಮ್ಯಾಕ್ಸಿಮಮ್ ಎಷ್ಟು ಅಂತ ಅಷ್ಟೇ ಕೇಳ್ಬಿಟ್ಟಿದ್ದಾರೆ. ಅವು ಎಲ್ಲಿ ಆ UDL ಎಲ್ಲಿ ಇಡಬೇಕು ಅಂತ ನೀವು ಸ್ಟೇಟ್ಮೆಂಟ್ ಬರಿಬೇಕಾಗುತ್ತೆ. ಅದಕ್ಕೆ ಇನ್ನೊಮ್ಮೆ ಡಯಾಗ್ರಾಮ್ ಹಾಕ್ತೀನಿ. ಇದು UDL ಇಲ್ಲಿ ಇರಲಿ. ದಿಸ್ ಇಸ್ 6 ಮೀಟರ್. ಹೌದಾ, ಬಟ್ ಇಲ್ಲಿ ಸಿ ಪಾಯಿಂಟ್ ಕೊಟ್ಟಾರ. ಇಲ್ಲಿ ತನಕ ಸಿ ಪಾಯಿಂಟ್ ತನಕ ಅದೀವಿ. ಇಲ್ಲಿ ಸಿ ಪಾಯಿಂಟ್ ಕೊಟ್ಟಿದ್ದಾರೆ, ಬಟ್ UDL ಎಲ್ಲಿ ಅದ ಅಂತ ಹೇಳಿಲ್ಲ. ಇದರ ಪ್ರಕಾರ ನೀವು ಡಯಾಗ್ರಾಮ್ ಹಾಕಿದರೆ then you will get this diagram. Okay. Then another one is this diagram. You already know this is a 3.2, this is a 0.8, this is a 0.2. Okay na? Now ಶಿಯರ್ ಫೋರ್ಸ್ ಬೇಕಂದ್ರೆ ಶಿಯರ್ ಫೋರ್ಸ್ ಇಲ್ಲಿ ಎರಡು ಡಯಾಗ್ರಾಮ್ ಅದ, ಒಂದು ನೆಗೆಟಿವ್ ಅದ, ಒಂದು ಪಾಸಿಟಿವ್ ಅದ. ದೇರ್ಫೋರ್ ಪಾಸಿಟಿವ್ ಮ್ಯಾಕ್ಸ್ ನೆಗೆಟಿವ್ ಮ್ಯಾಕ್ಸ್ ಅಂತ ಸಿಗ್ತದೆ. ಹಾಗಾಗಿ ಪಾಸಿಟಿವ್ ಶಿಯರ್ ಫೋರ್ಸ್ ಮ್ಯಾಕ್ಸ್ ಬೇಕಿತ್ತು ಅಂದ್ರೆ ಫಸ್ಟ್ ನೆಗೆಟಿವ್ ತಗೊಂಡು, ನೆಗೆಟಿವ್ ಶಿಯರ್ ಫೋರ್ಸ್ ಮ್ಯಾಕ್ಸ್ ಬೇಕಿತ್ತು ಅಂದ್ರೆ UDL ಎಲ್ಲಿಂದ ಇರಬೇಕು? ಸ್ಟೇಟ್ಮೆಂಟ್ ಟು ಹ್ಯಾವ್ ನೆಗೆಟಿವ್ ಶಿಯರ್ ಫೋರ್ಸ್ ಮ್ಯಾಕ್ಸ್
To have a negative shear force max, our UDL should sit like this. Andra is 6 meter ಇಲ್ಲಿ ಬಂದು ಕುಂದಿರಬೇಕಂದ್ರ max tip of the UDL must sit at just left of C. This is C. Just left of C. ಕರೆಕ್ಟಾ? ಜಸ್ಟ್ ಲೆಫ್ಟ್ ಆಫ್ ಸಿ ಕುಂತ್ರೆ ಇಲ್ಲಿ ಸಿಗ್ತದೆ. ಅವಾಗ ನೀವೇನು ಮಾಡ್ರಿ, ಈಗ ಇದ್ರದ್ದು ಆರ್ಡಿನೇಟ್ ತೆಗಿರಿ. ಇದ್ರದ್ದು ಆರ್ಡಿನೇಟ್ ಏನೋ ಒಂದು y1 ಅಂತ ಬಂತು, x1 ಅಂತ ತಗೊಳ್ರಿ. ಇದ್ರದ್ದು x1 ಆರ್ಡಿನೇಟ್ ಇತ್ತಂದ್ರೆ ದೊಡ್ಡದು ಡಿವೈಡೆಡ್ ಬೈ ದೊಡ್ಡದು 0.8 ಡಿವೈಡೆಡ್ ಬೈ 16, ಸಣ್ಣದು x1 ಡಿವೈಡೆಡ್ ಬೈ ಸಣ್ಣದು. ಸಣ್ಣ ಟ್ರಯಾಂಗಲ್ದು ಇದು ಎಷ್ಟಾಗ್ತೈತಿ? ಈ ಟೋಟಲ್ 16 ಒಳಗಡೆ 6 ಹೋದ್ರೆ ಈ ಕಡೆ 10 ಉಳಿತು. ದಿಸ್ ಇಸ್ 10. ಓಕೆ, 0.8 into 10 is 8. 8 divided by 16. 8 by 16 is 0.5. 8 by 16 is 0.5. Then you got x1 equal to 0.5. Okay, x1 equal to 0.5 ನೀವು ಬಂತು. ಹಾಗಾದರೆ ಆನ್ಸರ್ ಏನಾಗ್ತದೆ ಈಗ? ನೆಗೆಟಿವ್ ಎಸ್ ಎಫ್ ಮ್ಯಾಕ್ಸ್ ಈಕ್ವಲ್ ಟು ವಾಟ್? Intensity into area under UDL. Area under UDL means this much of area. That much of area andre 0.8 plus 0.5 divided by 2 into 6 is, okay, 0.8 plus 0.5 divided by 2 into 6 divided by into 80. You got 312 kilonewton. Once again ಮಾಡೋಣ, ತಪ್ಪಿರಬೇಕು. 0.8 plus 0.5 divided by 2 into 6 into 80. That is 312 kilonewton. This is the negative max. Okay na? Next, positive max ಬೇಕಿತ್ತಂದ್ರೆ ಸ್ಟೇಟ್ಮೆಂಟ್ ಬರೀರಿ. ಮತ್ತೆ ನಾ ಇಲ್ಲೇ ಹೇಳ್ಬಿಡ್ತೀನಿ, ಬರಂಗಿಲ್ಲ. To have positive shear force maximum, ಅವಾಗ ಹೆಂಗಿರ್ಬೇಕಂದ್ರ UDL ಹಿಂಗೆ ಕುಂದಿರ್ಬೇಕು. ಈಗ ನೋಡಿ, ಇದು 4 ಮೀಟರ್ ಉಳಿದದ. ಈ ಕಡೆ ಎಷ್ಟದ? ಈ ಕಡೆಗೆ ಇದು UDL ಟೋಟಲ್ UDL 6 ಮೀಟರ್ ಅದ. ಅಂದ್ರೆ 2 ಮೀಟರ್ ಹೊರಗೋಯ್ತದು. ಹೊರಗೋಯ್ತು ಅಂದ್ರೆ ರೆಡ್ ಪೆನ್ ತಗೊಂತೀನಿ. ಈಗ ಅದು ಹೊರಗೋಯ್ತು ಅಂತಂದ್ರೆ ಹಿಂಗೆ ಕುಂದಿರ್ತೈತಿ UDL 4 ಮೀಟರ್ ಇಲ್ಲಿ ತನ ಪ್ಲಸ್ 2 ಮೀಟರ್ ಇಲ್ಲಿ ಹೊರಗ, ಅಂದ್ರೆ ಇಷ್ಟು ಕುಂತು. ಓಕೆನಾ? ಅಂದ್ರ ಏರಿಯಾ ಅಂಡರ್ UDL ಅಂದ್ರೆ ಎಷ್ಟು ಬಂತು? ಇದಿಷ್ಟು ಬಂತು, ಅಷ್ಟು ಏರಿಯಾ ಬಂತು. ಈ ಕಡೆ ಇಲ್ಲ ತಗೋಬಾರ್ದು. ಅವಾಗ ಅರ್ಥ? ಅವಾಗ ಫಾರ್ಮುಲಾ ಏನ್ ಬರ್ತೈತಿ ಇಲ್ಲಿ? ಫಸ್ಟ್ ಸ್ಟೇಟ್ಮೆಂಟ್ ಬರೀರಿ. ಏನಂತಂದ್ರ ಸ್ಟೇಟ್ಮೆಂಟ್ ಈಸ್ ಟು ಹ್ಯಾವ್ ಪಾಸಿಟಿವ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಟೇಲ್ ಆಫ್ ದ UDL. ದಿಸ್ ಇಸ್ ಅ ಟೇಲ್ ಆಫ್ ದ UDL must sit at just right of C. Okay, by doing so 2 meter of UDL will be away from the girder. Ignore it. Then what is your formula? Intensity into area under UDL. Here area under UDL is very simple. Why? Because this is a triangle. Other triangle half into 0.2 into ಎಷ್ಟು ಮೀಟರ್? ಈಗ 4 ಮೀಟರ್ ಅಷ್ಟೇ. ಬಿಕಾಸ್ ಇದು UDL ಇದು ಟ್ರಯಾಂಗಲ್ 4 ಮೀಟರ್ ಅಷ್ಟೇ ಐತೆ. 4 ಮೀಟರ್ ಅಷ್ಟೇ. Then this answer is half into 4 ಎಷ್ಟಾಯ್ತು? 2.4. 0.4 into 80. 0.4 into 8 is 32. Then you got this as a 32 kilonewton. ಹೇಳಿತು. ಇಷ್ಟು ಬಂತಂದ್ರೆ ಮುಗೀತು. ಅದೇ ರೀತಿ ನಿಮಗೆ UDL ಇದು ಬೆಂಡಿಂಗ್ ಮೂಮೆಂಟ್ ಅದೇನ್ರ ಕೇಳಿದ್ರ, ಬೆಂಡಿಂಗ್ ಮೂಮೆಂಟ್ ಇಲ್ಲಿ C ಅದ. then how to put a UDL? UDL should be put such a way that A dash and B dash should be proportional to A and B ಅಂತ ಹೇಳ್ತಾರೆ. ಹೌದಾ? ಇದು ಹಿಂಗೆ ಕುಂದಿರ್ಬೇಕಂತದ. such that ಅಂದ್ರ A by B equal to A dash by B dash. A ಅಂದ್ರ ಗೊತ್ತೈತಿ 16, B ಅಂದ್ರ 4 equal to A dash ಅಂದ್ರ ಗೊತ್ತಿಲ್ಲ ಡಿವೈಡೆಡ್ ಬೈ B dash ಅಂತಂದ್ರೆ ಎಷ್ಟದು? 6 minus A dash. ಕರೆಕ್ಟಾ? ಬಿಕಾಸ್ ದಿಸ್ ಈಸ್ 6. B dash is 6 minus A dash is 6 minus B dash is A dash. Therefore 16 by 4 is just 2 1 4 4 16 4 equal to A dash divided by 6 minus A dash. Then ಈ ಕಡೆ ಬಂದ್ರೆ 6 4 24 minus 4 A dash equal to A dash. Then 24 leave it here only. 4 A dash ಆ ಕಡೆ ಹೋದ್ರೆ 5 A dash. Then A dash equal to 24 divided by 5.
24 divided by 5. Then A dash you got 4.8. Then 6 minus answer is 1.2. This you got 1.2. Now see, your triangle is like this and here it is 3.2. ಇಲ್ಲಿ ಎಷ್ಟು ಕುಂದ್ರಬೇಕು ಇದು UD ಅಲ್ಲಿ ಹಿಂಗೆ ಕುಂದ್ರಬೇಕು. ಹಿಂಗೆ ಕುಂದ್ರಬೇಕಂದ್ರೆ ಇಷ್ಟೇ ಇದೆ, ಇಷ್ಟೇ UD ಅಲ್ಲಿ ಅಂದ್ರೆ ಇಷ್ಟು ಏರಿಯಾ ಕವರ್ ಆಕೈತಿ. ಇಷ್ಟು ಏರಿಯಾ ಕವರ್ ಆಯ್ತು ಅಂದ್ರೆ ಈ ಕಡೆ ಎಷ್ಟು 1.2 ಮೀಟ್ರು, ಈ ಕಡೆ 4.8 ಮೀಟ್ರ್, ಅಷ್ಟರದ್ದು ಏರಿಯಾ ಬೇಕಿದೆ. ಓಕೆನಾ. ಫಸ್ಟ್ ಇದನ್ನ ಏನಂತ ಕರೀರಿ, y1 ಅಂತ ಕರಿ, ಇದನ್ನ y2 ಅಂತ ಕರಿ. ಅವಾಗ y1 ಕಂಡುಹಿಡಬೇಕು. ದೊಡ್ಡದು ಡಿವೈಡೆಡ್ ಬೈ ದೊಡ್ಡದು ಈಕ್ವಲ್ ಟು ಸಣ್ಣದು ಡಿವೈಡೆಡ್ ಬೈ ಈ ಕಡೆ ಎಷ್ಟಿದೆ ಡಿಸ್ಟೆನ್ಸ್ 16 minus 4.8. 16 minus 4.8 is 11.2. This is 11.2. ಹೌದಾ. ಟೋಟಲ್ 16 ಇದು minus 4.8 ಮಾಡಿದ್ರೆ 11.2. ನಾವು y1 ಏನಂತಂದ್ರೆ y1 ಎಷ್ಟು ಬರ್ತದ 3.2 into 11.2 divided by 16 ಎಷ್ಟು ಬಂತು 2.24. ಒಂದು ಮ್ಯಾಜಿಕ್ ತೋರಿಸ್ಲಿ. ಈಗ ಮ್ಯಾಜಿಕ್ ಏನಂದ್ರೆ y2 ಕಂಡಿಡೋಣ. y2 ಒಳಗಡೆ ಈ ಕಡೆ ಟ್ರಯಾಂಗಲ್ ಒಳಗೆ ಬಂದ್ರೆ 3.2 ದೊಡ್ಡದು ಡಿವೈಡೆಡ್ ಬೈ ಈ ಕಡೆ ಟ್ರಯಾಂಗಲ್ದು ದೊಡ್ಡದು 4 ಈಕ್ವಲ್ ಟು ಹೈಟ್ ಎಷ್ಟಿದು y2 ಡಿವೈಡೆಡ್ ಬೈ ಅದರದ್ದು ಅಂದ್ರೆ 4 minus 1.2 is 2.8. This is 2.8. Then 3.2 into 2.8 divided by 4. Then answer is 2.24. Wow, 2.24. Now see, this is the 2.24, this is the 2.24. That is the beauty of getting a dash by b dash equal to a by b. A by b, a dash by b proportional ತಗೊಂಡ್ರೆ ನಿಮ್ಗೆ ಈ ಕಡೆದ ಆರ್ಡಿನೇಟ್ ಈ ಕಡೆದ ಆರ್ಡಿನೇಟ್ ಸೇಮ್ ಬರಕ್ ಶುರು ಆಕೈತಿ. ಈಗ ಇದೇನಾಯ್ತು, ಇದು ಟೋಟಲ್ ಟ್ರಯಾಂಗಲ್ ಆಯ್ತು, ಟ್ರಪಜೈಡಲ್ ಆಯ್ತು. ಈ ಕಡೆ ಟ್ರಪಜೈಡಲ್ ಈ ಕಡೆ ಟ್ರಪಜೈಡಲ್ ಕೂಡಿಸಿದ್ರೆ ಟೋಟಲ್ ಟ್ರಪಜೈಡಲ್ ಬರ್ತದ. ನೀವು ಸಿಂಪ್ಲಿಫೈನು ಬೇಕಾದ್ರೆ ಮಾಡ್ಬೋದು. ನಾನು ಸಿಂಪ್ಲಿಫೈ ಮಾಡಂಗಿಲ್ಲ, ನಾ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಅರ್ಥ. therefore what I do, I will take AT intensity into A1 plus A2. ಹೌದಾ. ಏರಿಯಾ ಅಂಡರ್ UDL. ದೆನ್ AT ಬರೋಣ. ಇಂಟೆನ್ಸಿಟಿ ಅಂದ್ರೆ ಎಷ್ಟಿದು A1 ಅಂತಂದ್ರೆ ಈ ಕಡೆದು ದಟ್ ಇಸ್ y1 ಎಷ್ಟದ 2.24 ಪ್ಲಸ್ 3.2 ಡಿವೈಡೆಡ್ ಬೈ 2 ಇಂಟು 6 ಅಲ್ಲ 4.8 ಇಂಟು 4.8 ಪ್ಲಸ್ ಈ ಕಡೆಗೆ ಬಂದರೆ 2.24 ಪ್ಲಸ್ 3.2 ಡಿವೈಡೆಡ್ ಬೈ 2 ಇಂಟು 1.2. ಹೌದಾ. ಇಷ್ಟು ಮಾಡಿದ್ರೆ ಏನು ಆನ್ಸರ್ ಬರ್ತದಲ್ಲ, ದಟ್ ಈಸ್ ಯುವರ್ ಬೆಂಡಿಂಗ್ ಮೂಮೆಂಟ್. ಯಾವ ಬೆಂಡಿಂಗ್ ಮೂಮೆಂಟ್ ಇದು? ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ. ಲಾಸ್ಟ್ ಕ್ವಶನ್ ಅದ ನೋಡ್ರಿ. ಡಿಟರ್ಮೈನ್ ಬೆಂಡಿಂಗ್ ಮೂಮೆಂಟ್. ಲಾಸ್ಟ್ ಡಿಟರ್ಮೈನ್ ಅಬ್ಸಲ್ಯೂಟ್ ಶಿಯರ್ ಫೋರ್ಸ್, ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಶಿಯರ್ ಫೋರ್ಸ್, ಅಬ್ಸಲ್ಯೂಟ್ ಶಿಯರ್ ಫೋರ್ಸ್ ಮ್ಯಾಕ್ಸಿಮಮ್, ಅಬ್ಸಲ್ಯೂಟ್ ಬೆಂಡಿಂಗ್ ಮೂಮೆಂಟ್ ಮ್ಯಾಕ್ಸಿಮಮ್ ಎನಿವೇರ್ ಇನ್ ದ ಬೀಮ್ ಅಂತ ಹೇಳಿದಾರೆ. ಎನಿವೇರ್ ಇನ್ ದ ಬೀಮ್ ಅಂದಾಗ ಈಗ ಪಾಯಿಂಟ್ ಅನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ದೇರ್ಫೋರ್ ಫಸ್ಟ್ ಸ್ಟೇಟ್ಮೆಂಟ್ ಬರೆಯೋಣ. ಏನಂತಂದ್ರೆ ಟು ಹ್ಯಾವ್ ನೆಗೆಟಿವ್ ಮ್ಯಾಕ್ಸ್ ಶಿಯರ್ ಫೋರ್ಸ್, the point load, the tip of the UDL must sit where? Just left of B. Okay na? Now see, this is ನಾ ನಿನ್ನೆ ಹೇಳಿದ್ದೆ ಹೆಂಗಂತಂದ್ರೆ, ಈಗ ಇದು ಹಿಂಗದ ಅಂತಂದ್ರೆ ಇಫ್ ದಿಸ್ ಪಾಯಿಂಟ್ ಶಿಫ್ಟ್ ಟು ಹಿಯರ್ ಅಂತಂದ್ರೆ ಏನಾಗ್ತದೆ, ಇದು ಹಿಂಗಾಗ್ತದ, ಮತ್ತೆ ಈ ಕಡೆ ಶಿಫ್ಟ್ ಆದಾಗ ಮತ್ತೆ ಹಿಂಗಾಗ್ತದ. ಹಿಂಗಾಗಿ ಲಾಸ್ಟಿಗೆ ನಿಮ್ಗೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಿಂಗೆ ಬರ್ತೈತಿ. ಅದ ಹಿಂಗೆ ಹೋಗಿ ಮ್ಯಾಲೆ ಕೆಳಗೆ ಬರ್ತದ, ಬಟ್ ಇಲ್ಲಿ 0 ಅದ ಹಿಂಗೆ ಬರ್ತದೆ. ಹಿಂಗೆ ಬಂದು ಇದು 1 ಇರ್ತೈತಿ. ಅಂದಮೇಲೆ ಈಗ ಇದು ನಿಮ್ಮದು ಬೀಮ್ ಇತ್ತು ಅಂದ್ರೆ ನೀವು UDL ಅನ್ನು ಹಿಂಗೆ ಕುಂದಿರ್ಸ್ಬೇಕು, 6 ಕುಂದಿರ್ಸ್ಬೇಕು. 6 ಕುಂದಿರ್ಸಿದಾಗ ನಿಮಗೇನು ಸಿಗ್ತದೆ, ಇಲ್ಲಿ ಇದ್ರದ್ದು ಡಯಾಗ್ರಾಮ್ ಹಿಂಗಿರುತ್ತೆ ಡಯಾಗ್ರಾಮ್. ದಿಸ್ ಇಸ್ 1, ದೆನ್ ದಿಸ್ ಏರಿಯಾ ಯು ವಾಂಟ್. This is 1. Therefore 1 by 20 ದೊಡ್ಡದು ಬೈ ದೊಡ್ಡದು ಈಕ್ವಲ್ ಟು ಕಾಲ್ ಇಟ್ ಇಸ್ x1 by ಈ ಕಡೆ 6 ಹೋದ್ರೆ ಈ ಕಡೆ ಎಷ್ಟು ಉಳಿತು 20 ಒಳಗೆ 6 ಹೋದ್ರೆ 14. ಓಕೆನಾ. Therefore x1 is 14 by 20 is 0.7.
x1 is 0.7. Now you got x1, so that you can determine the shear force. Shear force equal to 80 into 0.7 plus 1 divided by 2 into 6. Do whatever it comes, that is your answer. This is your shear force. Then shear force whatever that comes, that is your answer. ಇಷ್ಟು ಮಾಡಿದ್ರೆ ಆನ್ಸರ್ ಅದು ತಿಳಿತಾ. ಹಂಗ ಸ್ಟೇಟ್ಮೆಂಟ್ 2 ಈಗ ಯಾವದಕ್ಕ ಸೆಕೆಂಡ್ ಅದ್ರೊಳಗ ಸ್ಟೇಟ್ಮೆಂಟ್ ಟು ಹ್ಯಾವ್ ಪಾಸಿಟಿವ್ ಶಿಯರ್ ಫೋರ್ಸ್ ಮ್ಯಾಕ್ಸಿಮಮ್ UDL must sit UDL ಯಾವ UDL, the tail of the UDL must sit just left of A, this is a beam, then UDL must sit like this. UDL is moving from left to right ಹಿಂಗ ಹೊಂಟದ, ಹಂಗಾರೆ ಇದು ಟಿಪ್ ಆಯ್ತು, ಇದು ಟೇಲ್ ಆಯ್ತು. ಟೇಲ್ ಕುಂತಲ್ಲ ಇಲ್ಲಿ, ಟೇಲ್ ಎಲ್ಲಿ ಕುಂತು ಜಸ್ಟ್ ಲೆಫ್ಟ್ ಅಲ್ಲ, ಜಸ್ಟ್ ರೈಟ್ ಆಫ್ ಎ, ಇದು ಎದ್ ರೈಟ್ ಸೈಡ್ ಅಂದ್ರೆ ಇದಲ್ಲ, ಅದಕ್ಕೆ ಟಿಪ್ ಆಫ್ ಟೇಲ್ ಆಫ್ ದ ಟ್ರೇನ್ ಏನೈತಲ್ಲ, ಟ್ರೇನ್ ಅಥವಾ ಇದು UDL ಏನೈತಲ್ಲ, ಅದು ಟೇಲ್ ಆಫ್ ದ UDL ಶುಡ್ ಸಿಟ್ ರೈಟ್ ಆಫ್ ಎ. ಹೇಳ್ತಾ ಇದು 6 ಮೀಟರ್ ಐತಿ. ಇದು ಮತ್ತೆ ಹಿಂಗ ಡಯಾಗ್ರಾಮ್ ಬರ್ತದ. ಈ ಡಯಾಗ್ರಾಮ್ ಈ ಸತಿ ಹೆಂಗ್ ಬರ್ತದ, ಹಿಂಗ್ ಬರ್ತದೆ. ದಿಸ್ ಇಸ್ 1 ಆಯ್ತಂದ್ರೆ ಮತ್ತೆ ಇದು 6 ಮೀಟರ್ ಅಂದ್ರೆ ಮತ್ತೆ ಇದು 0.7 ಬರ್ತದ. ಇದು 0.7 ಬಂತಂದ್ರೆ ಮತ್ತೆ SF ಪಾಸಿಟಿವ್ ಮ್ಯಾಕ್ಸ್ ತಗೊಳ್ರಿ. SF ಪಾಸಿಟಿವ್ ಮ್ಯಾಕ್ಸ್ ಏನ್ ಬರ್ತದ, 80 ಇಂಟು ಏರಿಯಾ ಅಂಡರ್ UDL ಅಂದ್ರೆ ಇದು ಅಂದ್ರೆ 1 ಪ್ಲಸ್ 0.7 ಡಿವೈಡೆಡ್ ಬೈ 2 ಇಂಟು 6. ದಿಸ್ ಆನ್ಸರ್ ವಾಟ್ ಎವರ್ ದಟ್ ಕಮ್ಸ್, ದಟ್ ಇಸ್ ಆನ್ಸರ್. ನೆಕ್ಸ್ಟ್ ಕಮಿಂಗ್ ಟು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಬೇಕಿತ್ತು ಅಂದ್ರೆ ದೆನ್ UDL ಸ್ಟೇಟ್ಮೆಂಟ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್, then center of the UDL must sit center of the beam. Very important. ಈಗ ಹಿಂಗೊಂದು ಬೀಮ್ ಇತ್ತು ಅಂದ್ರೆ, ಇದು 20 ಮೀಟರ್ ಬೀಮ್ ಇತ್ತು ಅಂತಂದ್ರೆ ಇದ್ರದ್ದು ಸೆಂಟರ್ ಇಲ್ಲಿತ್ತು ಅಂದ್ರೆ ನಮ್ದು UDL ಕೂಡ ಹಿಂಗ ಕುಂದಿರ್ಬೇಕು. ಅಂದ್ರೆ ಈ ಕಡೆ 3 ಮೀಟರ್, ಈ ಕಡೆ 3 ಮೀಟರ್ ಕುಂದಿರ್ಬೇಕು. ಟೋಟಲ್ ಎಷ್ಟೈತಿ ಇದು, ಈ ಕಡೆ 10 ಮೀಟರ್, ಈ ಕಡೆ 10 ಮೀಟರ್ ಐತಿ, ಹಿಂಗೆ ಕುಂದಿರ್ಬೇಕು. ಅವಾಗ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏನ್ ಬರ್ತದ, ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗ ಪ್ಲಸ್ ಹಿಂಗ ಬರ್ತದೆ. ಅವಾಗ ಇದ್ರದ್ದು ಪೋರ್ಷನ್ ಏನಿರ್ತದೆ, ಹೈಟ್ ಎಷ್ಟಿರ್ತ, AB/L, A 10 B 10 ಡಿವೈಡೆಡ್ ಬೈ 20. Therefore 10 into 10 divided by 20 is 5. Therefore you got answer 5. The total is 5. Then either the ordinate ಇಲ್ಲಿ ಕಂಡಿಡ್ರಿ, then this is the area. Then 80 into area under UDL is your answer. ಈ ಆನ್ಸರ್ ಬಂದಿದ್ದನ್ನ ಬ್ಯಾಡ್ ಆಯ್ತಾ, ಇಷ್ಟು ಮಾಡಿದ್ರೆ ಮುಗೀತು. ಇದೇನಿದು ಭಾಳ ಇಂಪಾರ್ಟೆಂಟ್. ಇಷ್ಟದನ್ನ ಮಾಡಿದ್ದೇನೆಂದ್ರೆ ಸ್ಮಾಲರ್ ದೆನ್ ದ ಸ್ಪ್ಯಾನ್. UDL is smaller than the span. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ UDL larger than the span. UDL larger than the span. ಇಲ್ಲಿ ಬಹಳ ಕನ್ಫ್ಯೂಷನ್ ಇರಂಗಿಲ್ಲ. ಲಾರ್ಜರ್ ದನ್ ದ ಸ್ಪ್ಯಾನ್ ಅಂತಂದ್ರೆ ಅದು ಸ್ಪ್ಯಾನ್ಕಿಂತ ದೊಡ್ಡದ ಅಂದ್ಮೇಲೆ ಫುಲ್ ಖುಷಿ ಆಗಿಬಿಡೋದು. ಯಾಕಂತಂದ್ರೆ ಈಗ ನೋಡಿ, ನನ್ನ ಹತ್ರ ಒಂದು 10 ಮೀಟರ್ ಗರ್ಡರ್ ಇದೆ. 10 ಮೀಟರ್ ದೊಡ್ಡದಕ್ಕೆ ಬರೀ ದೊಡ್ಡ ಹಾಕೊಂಡ್ಬೇಕು. ದೇರ್ಫೋರ್ ಐ ವಿಲ್ ಡ್ರಾ. ನನ್ನ ಹತ್ರ ಒಂದು 5 ಮೀಟರ್ ಗರ್ಡರ್ ಐತಿ, ಸ್ಮಾಲ್ ಕಲ್ವರ್ಟ್ ಅಂತ ತಿಳ್ಕೊಳ್ರಿ. 5 ಮೀಟರ್ ಕಲ್ವರ್ಟ್ ಅದ ಅಥವಾ ಗರ್ಡರ್ ಅದ. ಇದು ನಂದು ಟ್ರೇನು 10 ಮೀಟರ್ ಅದ. ನಂದು ಟ್ರೇನ್ ಅಥವಾ UDL ಏನದ ಅದು 10 ಮೀಟರ್. ಇಟ್ ಈಸ್ ಅಗೇನ್ ಮೂವಿಂಗ್ ಫ್ರಮ್ ಲೆಫ್ಟ್ ಟು ರೈಟ್. ಬೇಕಾದ್ರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಬರ್ಕೊಟ್ರಿ. ಏನಂತಂದ್ರೆ UDL ಆಫ್ ಇಂಟೆನ್ಸಿಟಿ 120 kilonewton per meter, length 10 meter is moving from left to right on the girder 5 meter, on the simply supported girder of 5 meter span. Okay na? First question, draw shear force and bending moment variation at 2 meter from left end. First question. Second question ಏನಂತಂದ್ರೆ determine shear force and bending moment at 2 meter from
left end when tip of the UDL, tip ಅಂದ್ರೆ ಮುಂದದ್ದು, ಓಕೆನಾ, tip of the ಅಥವಾ head of the UDL, tip of the UDL must UDL situates at 1 meter from right end. ಅರ್ಥ. ಮೂರನೇ ಕ್ವಶನ್ ಏನಂದ್ರೆ ಡಿಟರ್ಮೈನ್ maximum shear force and maximum bending moment at C is corresponding to statement number 1. ಅಂದ್ರೆ 2 meter from the left end. ಅರ್ಥ. ಫೋರ್ತ್ ಕ್ವಶನ್ ಏನಂದ್ರೆ ಡಿಟರ್ಮೈನ್ absolute maximum shear force and bending moment anywhere in the beam. ರೈಟಾ? 4 ಕ್ವಶನ್ಸ್ ಅಲ್ಲ. ಒಂದನೇ ಕ್ವಶನ್ ನೋಡೋಣ, ಜಲ್ದಿ ಆಗಿಬಿಡ್ತದೆ. ಫಸ್ಟ್ ಕ್ವಶನ್ ಏನಂದ್ರೆ UDL ಎಷ್ಟದ? ಉದ್ದದ, ದೊಡ್ಡದದ, 10 ಮೀಟರ್ ಅದ. ಕಲ್ವರ್ಟ್ ಎಷ್ಟದ? 5 ಮೀಟರ್ ಅದ. ಹೌದಾ? ಕಲ್ವರ್ಟ್ 5 ಮೀಟರ್ ಅದ. ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಎಷ್ಟದ? 2 ಮೀಟರ್ ಫ್ರಮ್ ಲೆಫ್ಟ್ ಎಂಡ್ ಅಂತೆ. 2 ಮೀಟರ್ ಫ್ರಮ್ ಲೆಫ್ಟ್ ಎಂಡ್ ಅಂದ್ರೆ ಇಲ್ಲಿದ. ದಿಸ್ ಇಸ್ ಅ ಸಿ ಪಾಯಿಂಟ್ ಅದ. ಇದು ಸಿ ಪಾಯಿಂಟ್ ಅದ. ಫಸ್ಟ್ ಕ್ವಶನ್ ಏನ್ ಕೇಳಿದಾರ? ಡ್ರಾ ದ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೊಮೆಂಟ್ ವೇರಿಯೇಷನ್ ಎಟ್ ಸಿ ಪಾಯಿಂಟ್ ಅಂತ ಕೇಳಿದಾರ. ದೆನ್ ಅದು ಬಹಳ ಈಸಿ, ಇಷ್ಟ ಆಗ್ಬಿಡೋದು. ಓಕೆನಾ? ಇದು ಎಷ್ಟಿದು? 2/5, ಇದು 3/5. ಓಕೆನಾ? 2/5 is 2.4. 2/5 is a 0.4. This is a 0.4 and this is a 0.6. Then bending moment variation is, it will go like this and comes like this. Then AB by L, A is a 2, B is a 3 divided by L is a 5, that is 1.2. Then this ordinate you got 1.2. One question solved. Coming to the first question, this is solved. Second question, determine the shear force and bending moment 2 meter from the left end when a tip of the UDL ಅಂತ ಹೇಳಿದಾರೆ. ಏನಂತೆ? tip of the UDL situates at 1 meter from right end ಅಂತೆ. ಹೌದಾ? tip of the UDL ಅಂದ್ರೆ ಮುಂದೊಂದು ಫ್ರಂಟ್, situates at 1 meter from the right end ಅಂತ ಹೇಳಿದಾರೆ. 1 meter from the right end. 1 meter from the right end ಅಂದ್ರೆ I'll show you. ಈ UDL ಏನದಲ್ಲ, ಇದೇನು ಗರ್ಡರ್ ಅದಲ್ಲ, ಗರ್ಡರ್ ಒಳಗಡೆ ಸಿ ಪಾಯಿಂಟ್ ಇಲ್ಲದ. ಬಟ್ ರೈಟ್ ಎಂಡ್ಲಿಂದ ಇಲ್ಲಿ ಒಂದು ಯಾವುದೋ ಒಂದು ಪಾಯಿಂಟ್ ಕೊಟ್ರೆ ಡಿ ಪಾಯಿಂಟ್, ಇದು 1 ಮೀಟರ್ ಅದ. ಟಿಪ್ ಎಲ್ಲಿ ಬಂದು ಕುಂದಿರುತ್ತಂತ? ಇಲ್ಲಿ ಬಂದು ಕುಂದಿರುತ್ತಂತ. ಅಂದ್ರೆ UDL ಎಷ್ಟು ದೊಡ್ಡದ ನೋಡಿ, ದೊಡ್ಡದ. UDL ಹಿಂಗದ, ಬಿಕಾಸ್ 10 ಮೀಟರ್ ಅಲ್ಲ, ಇದು 2 ಮೀಟರ್, ಇದು ಟೋಟಲ್ 5 ಮೀಟರ್ ಇದ್ರೆ 1 ಮೀಟರ್ ಹೋಯ್ತು, ಇದು 2 ಮೀಟರ್ ಅಂದ್ರೆ ಇಲ್ಲಿ 2 ಮೀಟರ್ ಉಳಿತು, ಇಷ್ಟೇ ಉಳಿತು. ಈಗ ಶಿಯರ್ ಫೋರ್ಸ್ ಬೆಂಡಿಂಗ್ ಮೂಮೆಂಟ್ ಕೇಳಿದಾರೆ ಅಂದ್ರೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಹೆಂಗದ? ಇದಕ್ಕ ಹಿಂಗದ, ಕರೆಕ್ಟಾ? ಈಗ ಏರಿಯಾ ಅಂಡರ್ UDL ಅಂದ್ರೆ ಎಷ್ಟು ಬರ್ತದ? ಇದಿಷ್ಟು ಏರಿಯಾ ಪ್ಲಸ್ ಇದಿಷ್ಟು ಏರಿಯಾ. ಅವಾಗ ಏರಿಯಾ ಅಂಡರ್ UDL ಇಂಟೆನ್ಸಿಟಿ ಇಂಟು ಏರಿಯಾ ಅಂಡರ್ UDL ಮಾಡಿಬಿಟ್ರೆ ಶಿಯರ್ ಫೋರ್ಸ್ ಬಂತು. ಹಂಗೆ ಬೆಂಡಿಂಗ್ ಮೂಮೆಂಟ್ ಬೇಕಿತ್ತು ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹೆಂಗದ? ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗದ. ಏರಿಯಾ ಅಂಡರ್ UDL ಅಂದ್ರೆ ಇಲ್ಲಿಗೆ ಒಂದು ಆರ್ಡಿನೇಟ್ ಕಂಡು ಹಿಡ್ಕೊಂಡು ಇಷ್ಟು ಏರಿಯಾ ಕಂಡು ಹಿಡ್ಕೋಬೇಕು. ಇಷ್ಟು ಏರಿಯಾ ಕಂಡು ಹಿಡಿದ್ಬಿಟ್ರೆ ಈ ಆರ್ಡಿನೇಟ್ ಕಂಡು ಹಿಡ್ಕೊಡ್ರಿ, ಇಲ್ಲೊಂದು ಟ್ರಯಾಂಗಲ್ ಮಾಡ್ಕೊಟ್ರೆ, ಒಂದು ಟ್ರಪಜಾಯ್ಡಲ್ ಟ್ರಯಾಂಗಲ್ ಮಾಡ್ಕೊಂಡ್ರೆ ಇದು ಬಂತು. ಮತ್ತೆ ಅದು ಸೇಮ್ ಬೆಂಡಿಂಗ್ ಮೂಮೆಂಟ್ ಇಕ್ವಲ್ ಟು ಏನದು? 120 ಲೋಡ್ ಇಂಟೆನ್ಸಿಟಿ ಇಂಟು ಏರಿಯಾ ಅಂಡರ್ UDL. ಓಕೆನಾ? ನೆಕ್ಸ್ಟ್ ಬರ್ತದ, ಇದು ಇಷ್ಟು ಮಾಡಿದ್ರೆ ಸೆಕೆಂಡ್ ಕ್ವಶನ್ ಸಾಲ್ವ್. ಥರ್ಡ್ ಕ್ವಶನ್ ಒಳಗೆ ಡಿಟರ್ಮೈನ್ ದ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಅಂಡ್ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ ಅಂತ ಹೇಳಿದಾರೆ. ಅಟ್ ಸಿ ಅಷ್ಟೇ ಹೇಳಿದಾರ, ಬಟ್ UDL ಎಲ್ಲಿ ನಿಂದಿರ್ತದ ಅಂತ ಏನು ಹೇಳಿಲ್ಲ. ಹಾಗಾಗಿ ಇಲ್ಲಿ ನೀವು ಸ್ಟೇಟ್ಮೆಂಟ್ ಮಾಡ್ಬೇಕು. ಸ್ಟೇಟ್ಮೆಂಟ್ ಏನ್ ಮಾಡ್ಬೇಕಂದ್ರೆ, ಇದು ಸಿ ಪಾಯಿಂಟ್ ಅದ, ಇದು 2 ಮೀಟರ್ ಅದ, ಇದು 3 ಮೀಟರ್ ಅದ, ಟೋಟಲ್ 5 ಮೀಟರ್ ಅದ. ಈ UDL ನ ಹೆಂಗೆ ಕುಂದಿರಿಸಿದ್ರ ನೆಗೆಟಿವ್ ಶಿಯರ್ ಬರ್ತದ? ಸ್ಟೇಟ್ಮೆಂಟ್ ಟು ಹ್ಯಾವ್ ನೆಗೆಟಿವ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್, ಟಿಪ್ ಆಫ್ ದ ಟ್ರೇನ್ ಮಸ್ಟ್ ಸಿಟ್ ಜಸ್ಟ್ ಲೆಫ್ಟ್ ಆಫ್ ಸಿ.
just left of C. I'll show you the diagram. ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡ್ಕೊಂಡು ಬರ್ಕೊಡ್ರಿ, ವಿಡಿಯೋ ಪಾಸ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಬರ್ಕೊಡ್ರಿ. ನೆಕ್ಸ್ಟ್ ಇದು ಡಯಾಗ್ರಾಮ್ ಇಲ್ಲಿ ಹಾಕಿದ್ದೀವಿ. ಇದು ಎಷ್ಟದ 0.4 ಅದ, ಇದು 0.6 ಅದ. ಇಲ್ಲಿ ಟಿಪ್ ಆಫ್ ದ ಯು ಡಿ ಎಲ್ ಜಸ್ಟ್ ಲೆಫ್ಟ್ ಆಫ್ ದ ಸಿ ಅಂತಂದ್ರೆ ಇಲ್ಲಿ ಕುಂದಿರ್ಬೇಕದು ಯು ಡಿ ಎಲ್ ಟಿಪ್ ಅಂದ್ರೆ ಇದು ಎಷ್ಟದ ದೊಡ್ಡದ, ಇದು ಹಿಂಗ ಹೋಗ್ಲಿ. ಇದು ಹೊರಗಡೆ 8 ಮೀಟರ್ ಬರ್ಬೋದು, ಇಲ್ಲಿ 2 ಮೀಟರ್ ಅಷ್ಟೇ ಬರ್ತದ. ಅಂದ್ರೆ ಏರಿಯಾ ಅಂಡರ್ ಯು ಡಿ ಎಲ್ ಅಂದ್ರೆ ಇದಿಷ್ಟೇ. ಓಕೆ, ಅಂದ್ರೆ 120 ಇಂಟು ಏರಿಯಾ ಅಂಡರ್ ಯು ಡಿ ಎಲ್. ದಿಸ್ ಇಸ್ ದ ಆನ್ಸರ್. ದಿಸ್ ಈಸ್ ಯುವರ್ ನೆಗೆಟಿವ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್. ನೆಕ್ಸ್ಟ್ ಬರ್ತದ, ಹಿಂಗೆ ಚೇಂಜ್ ಮಾಡೋಣ. ಪಾಸಿಟಿವ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಬೇಕಿತ್ತು ಅಂದ್ರೆ ಸ್ಟೇಟ್ಮೆಂಟ್ ಬರ್ಕೊಳ್ಳೋದು. ಟು ಹ್ಯಾವ್ ಮ್ಯಾಕ್ಸಿಮಮ್ ಪಾಸಿಟಿವ್ ಶಿಯರ್ ಫೋರ್ಸ್ ದೆನ್ ಟೇಲ್ ಆಫ್ ದ ಯು ಡಿ ಎಲ್ ಮಸ್ಟ್ ಸಿಟ್ ಜಸ್ಟ್ ರೈಟ್ ಆಫ್ ಸಿ. ಈಗ ಇದು ಇನ್ನೊಂದು ಡಯಾಗ್ರಾಮ್ ಆಗ್ತದೆ ಹೌದಾ. ಇದು ಹಿಂಗದ ಅಂದ್ರ ಇದು ಸಿ ಪಾಯಿಂಟ್ ಇಲ್ಲದ ಅಂದ್ರೆ ಟೇಲ್ ಎಲ್ಲಿ ಕುಂದಿರ್ಬೇಕಂತ, ಟೇಲ್ ಇಲ್ಲಿ ಕುಂದಿರ್ಬೇಕಂತ. ಟೇಲ್ ಇಲ್ಲಿ ಕುಂತು ಅಂತಂದ್ರ ಮತ್ತೆ ಯು ಡಿ ಎಲ್ ಹೊರಗೆ ಹೋಗೋದೇ ಅಲ್ಲ. ಬಿಕಾಸ್ ಇದು 10 ಮೀಟರ್ ಅದ, ಇಲ್ಲಿ 3 ಮೀಟರ್ ಹೋಯ್ತು, 7 ಮೀಟರ್ ಹೊರಗೆ ಹೋಯ್ತು, ಇಷ್ಟು ಬಂತು. ಹಂಗಾರೆ ಏರಿಯಾ ಅಂಡರ್ ಯು ಡಿ ಎಲ್ ಅಂದ್ರೆ ಎಷ್ಟಾಯ್ತು, ಇಷ್ಟು ಬಂತು. ಅಂದ್ರೆ ಅದಕ್ಕೆ ಶಿಯರ್ ಫೋರ್ಸ್ ಏನ್ ಬರ್ತದ, ಶಿಯರ್ ಫೋರ್ಸ್ ಈಕ್ವಲ್ ಟು 120 ಲೋಡ್ ಇಂಟೆನ್ಸಿಟಿ ಇಂಟು ಏರಿಯಾ ಅಂಡರ್ ಯು ಡಿ ಎಲ್ ಅಂದ್ರೆ ದಿಸ್ ರೆಡ್, ದಟ್ ಏರಿಯಾ ವಿಲ್ ಕಮ್ ಹಿಯರ್. ನೆಕ್ಸ್ಟ್ ಟು ಹ್ಯಾವ್ ಅ ಮ್ಯಾಕ್ಸಿಮಮ್ ಸ್ಟೇಟ್ಮೆಂಟ್, ಮತ್ತೆ ಟು ಹ್ಯಾವ್ ಅ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್. To have a maximum bending moment at C, then train, how we should cover the train, because train is larger than the span ಇರೋದ್ರಿಂದ the train ಅಥವಾ UDL must cover the entire span. Must cover the entire span ಅಂದ್ರೆ ನೋಡ್ರಿ, ಈಗ ಇದು ಹಿಂಗದ ಅಂತ ತಿಳ್ಕೊಡ್ರಿ. ಈಗ UDL ಅನ್ನ ನೀವು must cover the entire span ಅಂದ್ರ ಟೇಲ್ ಅನ್ನ ಬಿ ಸಪೋರ್ಟ್ ಹತ್ರ ಇಡ್ರಿ. ಇದು 5 ಮೀಟರ್ ಇಲ್ಲಿ ತಿಂತದ, 5 ಮೀಟರ್ ಹೊರಗಡೆ ಈ ಕಡೆ ಹ್ಯಾಂಗ್ ಆಗ್ತದೆ. ಅರ್ಥಾಯ್ತಾ? ಹ್ಯಾಂಗ್ ಆಗೋದನ್ನ ನಾವು ತೋರಿಸಬಾರ್ದು, ಇಲ್ಲಿ ಫಿಕ್ಸ್ ಅದ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು, ನಮಗೆ ಸಂಬಂಧ ಇಲ್ಲ ಆ ಕಡೆ ಇದ್ದಿದ್ದು. ಆಯ್ತಾ? ಅಂದ್ರೆ 5 ಮೀಟರ್ ಇದ್ರ ಮೇಲೆ ಬರ್ತದೆ. ಹಿಂಗಾರ ಬರ್ರಿ ಅಂದ್ರೆ ಸ್ಟೇಟ್ಮೆಂಟ್ ಒಳಗೆ ಏನ್ ಬರ್ತೀರಿ, ಟು ಹ್ಯಾವ್ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಅಟ್ ಸಿ, ಟಿಪ್ ಆಫ್ ದ ಯು ಡಿ ಎಲ್ ಮಸ್ಟ್ ಸಿಟ್ ಆನ್ ಬಿ, ಆರ್ ದಿಸ್ ಒನ್ ಸ್ಟೇಟ್ಮೆಂಟ್, ಆರ್ ಟು ಹ್ಯಾವ್ ಅ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ tail of the UDL must sit on A. ಅರ್ಥಾಯ್ತಾ? ಅಂದ್ರೆ ಈಗ ಹಿಂಗ ಅರ್ಧ ಈ ಕಡೆಗೆ ಜೋತಾಡ್ಕೊಂತ ಇಲ್ಲಿ ಕುಂತ್ರು ಇದು ಎಂಟೈರ್ UDL ಕವರ್ ಆಗ್ಯದ, ಅಥವಾ ಇನ್ನೊಂದ್ರೊಳಗಡೆ ಈ ಕಡೆ ಆ ಕಡೆ ರೈಟ್ ಸೈಡ್ ಜೋತಾಡ್ಕೊಂತ ಈ ಕಡೆ ಕುಂತಂದ್ರು ಇದನ್ನು ಕೂಡ ಏನದ ಫುಲ್ಲ ಕವರ್ ಆಗ್ಯದ. ಅಥವಾ ನೀವು ಆ ಕಡೆ ಈ ಕಡೆ ಎರಡು ಕಡೆ ಜೋತಾಡ್ಕೊಂತ ಮಿಡಲ್ ಎಂಟೈರ್ ಕರ್ನು ಕವರ್ ಮಾಡೋದು, ಅದಕ್ಕೇನು ಸಂಬಂಧ ಬೆಳಂಗಿಲ್ಲ. ಹಂಗಾಗಿ ನಿಮ್ದು ಏನ್ ಬರ್ತದೆ ಆನ್ಸರ್ ಇಲ್ಲಿ ಅಂದ್ರೆ, ದಿಸ್ ಇಸ್ ಅ ಬೀಮ್, ದಿಸ್ ಇಸ್ ದ ಪಾಯಿಂಟ್ ಸಿ, ದಿಸ್ ಇಸ್ ದ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಎಷ್ಟದ 1.2 ನ 1.2 height is 1.2, this is a 2 meter, this is the 3 meter. Then UDL is covering somehow like this, then the entire area will come. Entire area comes under maximum bending moment max equal to load intensity into area under entire UDL ಅಥವಾ ಎಂಟೈರ್ ಸ್ಪ್ಯಾನ್. ಇದೆಷ್ಟು ಏರಿಯಾ ಎಷ್ಟು ಬರ್ತದಲ್ಲ ಆ ಏರಿಯಾನ ಇಲ್ಲಿ ಹಾಕ್ಬಿಟ್ರೆ ಆನ್ಸರ್ ಮುಗಿತು. ಅರ್ಥ? ನಾವು ಅಬ್ಸಲ್ಯೂಟ್ ಬೆಂಡಿಂಗ್ ಮೂಮೆಂಟಿಗೆ ಬರ್ಕೊಡ್ರಿ. ಅಬ್ಸಲ್ಯೂಟ್ ಶಿಯರ್ ಫೋರ್ಸ್ ಸ್ಟೇಟ್ಮೆಂಟ್ ಟು ಹ್ಯಾವ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್ ಹೆಂಗಿರ್ತೈತಿ, ಅಬ್ಸಲ್ಯೂಟ್ ನೆಗೆಟಿವ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್. ಕರೆಕ್ಟ್ ಇತ್ತು ಹೌದಾ? ಹಿಂಗಿತ್ತು ಅಂತ ತಿಳ್ಕೊಡ್ರಿ. 5 ಮೀಟರ್ ಇದು 1 ಇರ್ತೈತಿ ಆಯ್ತಾ? ಬೀಮು ಹಿಂಗದ ಹೆಂಗೆ ಕುಂದರ್ಸ್ಬೇಕೀಗ, ಸ್ಟೇಟ್ಮೆಂಟ್ ಟು ಹ್ಯಾವ್ ಮ್ಯಾಕ್ಸಿಮಮ್ ನೆಗೆಟಿವ್ ಶಿಯರ್ ಫೋರ್ಸ್ UDL ಮಸ್ಟ್ ಕವರ್ ದ ಎಂಟೈರ್ ಸ್ಪ್ಯಾನ್. ಹೌದಾ? ಎಂಟೈರ್ ಸ್ಪ್ಯಾನ್ ಅಂದ್ರೆ ಅದು ಹೆಂಗಾರ ಕವರ್ ಆಗಲಿ, ಜಸ್ಟ್ ಎಂಟೈರ್ ಸ್ಪ್ಯಾನ್ ಮೇಲೆ UDL ಅದ ಅಂತಂದ್ರೆ ನೀವು ಆನ್ಸರ್ ಏನಾಗ್ತಾ, ಲೋಡ್ ಇಂಟೆನ್ಸಿಟಿ ಇಂಟು ಏರಿಯಾ ಅಂಡರ್ UDL is this entire area. You will write it. Okay, this is a negative maximum shear force. Like that, positive maximum shear force ಬೇಕಿತ್ತಂದ್ರೂ same statement, to have a maximum positive shear force, the entire UDL must cover on the entire span. Okay, ಅಥವಾ UDL must cover on the entire span. Then the same thing, 120 into area under UDL, but area under UDL this time
is this area. Both are same, this area. Last but not the least, ಯಾವುದು absolute maximum bending moment. ಹೌದಾ? Absolute maximum bending moment. The span is like this. Span is 5 meter. ಇಲ್ಲಿ ಪಾಯಿಂಟ್ ಏನು ಕೊಡಂಗಿಲ್ಲ, ಬಟ್ ಪಾಯಿಂಟ್ ಬೆಂಡಿಂಗ್ ಮೂಮೆಂಟ್ ಕಂಡುಹಿಡಬೇಕಾದ್ರೆ ಮಿಡಲ್ ಪಾಯಿಂಟ್ ಅಂತ ಅನ್ಕೊಂಡಿರ್ತೀವಿ. therefore this will be like this. and this height ಎಷ್ಟಿರ್ತದಲ್ಲ, ಈ ಕಡೆ ಮಿಡಲ್ ಅಂದ್ಮೇಲೆ ಇದು 2.5, ಇದು 2.5. therefore 2.5 into 2.5 divided by 5. 2.5 into 2.5 divided by 5 is 1.25. then this answer is 1.25. ಓಕೆನಾ? ಹೈಟ್ ಸಿಕ್ತು, 1.25 ಸಿಕ್ತು. ಈಗ ಸ್ಟೇಟ್ಮೆಂಟ್ ಏನ್ ಬರೀಬೇಕಂದ್ರೆ, ಟು ಹ್ಯಾವ್ ಅ ಮ್ಯಾಕ್ಸಿಮಮ್ ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್ ದ UDL ಮಸ್ಟ್ ಕವರ್ ಆನ್ ದ ಎಂಟೈರ್ ಸ್ಪ್ಯಾನ್. ಈಗ UDL ಮಸ್ಟ್ ಕವರ್ ಆನ್ ದ ಎಂಟೈರ್ ಸ್ಪ್ಯಾನ್ ಅಂದ್ರೆ ಎಂಟೈರ್ ಏರಿಯಾ ಅಂಡರ್ ದ UDL ಬರ್ತದೆ. therefore load intensity into area under the UDL. ಇಷ್ಟು ಮಾಡಿದ್ರೆ you will get a maximum absolute bending moment. ಓಕೆನಾ? ಇಷ್ಟು ಮಾಡಿದ್ರೆ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಮುಗಿತು. ಬಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಿಮ್ಮ ಸಿಲೆಬಸ್ ಪ್ರಕಾರ, ನಾ ಇವತ್ತು ಸಿಲೆಬಸ್ ನೋಡ್ತಾ ಇದ್ದೆ, ಸಿಲೆಬಸ್ ಪ್ರಕಾರ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂತ ಹೇಳಿದಾರ. ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂತಂದು ಒಂದು ಹೆಡ್ಡಿಂಗ್ ಕೊಟ್ಟಿದಾರ. ಅದ್ರ ಒಳಗಡೆ ನಾವು ಏನು ಕವರ್ ಮಾಡಿದ್ವಿ, ಈಗ ಸಾಮ್ ಕವರ್ ಮಾಡಿದ್ವಿ, SA ಕವರ್ ಮಾಡಿದ್ವಿ, ಬೆಂಡಿಂಗ್ ಮೂಮೆಂಟ್ ಅವೆಲ್ಲ ಕಂಡಿಡಿದು ILD ಕವರ್ ಮಾಡಿದ್ವಿ. ನಾ ILD ಮೇಲೆ 3 ವಿಡಿಯೋಸ್ ಹಾಕಿದೆ, ದೊಡ್ಡವು. ಯಾಕೆ ನಾ ಇಷ್ಟು ಕಾನ್ಸಂಟ್ರೇಟ್ ಮಾಡಿದೆ ಅಂತಂದ್ರೆ, ಈ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂತ ಏನು ಹೆಡ್ಡಿಂಗ್ ಕೊಟ್ಟಿರಲ್ಲ, ಅದ್ರ ಒಳಗಡೆ 3 ಪಾಯಿಂಟ್ಸ್ ಅದ. 3 ಪಾಯಿಂಟ್ಸ್ ಏನದ, ಅದು ಇದ್ರದ್ದು ಕೊಟ್ಟಿದ್ದಾರೆ, ನಿಮ್ಗೆ ತೋರಿಸೇ ಬಿಡ್ತೀನಿ. ಇದು ಸಿಲೆಬಸ್ ಅದ, PWD ಸಿಲೆಬಸ್ ಅದ. ಈ ಸಿಲೆಬಸ್ ಅಲ್ಲಿ ನಾವು ಈಗ ಎಲ್ಲಿದ್ದೀವಿ ಅಂತಂದ್ರೆ, ಒಂದು ನಿಮಿಷದ ಕಾಡ್ತದ. ಈ ಸಿಲೆಬಸ್ ಅಲ್ಲಿ ನಾವು ಎಲ್ಲಿದ್ದೀವಿ ಅಂತಂದ್ರೆ, ವಿ ಆರ್ ಸ್ಟಾರ್ಟೆಡ್ ವಿತ್ ಅಡ್ವಾನ್ಸ್ ಸ್ಟ್ರಕ್ಚರ್ಸ್. ಕಾಂಪೌಂಡ್ ಸ್ಟ್ರೆಸಸ್ ಮಾಡಿದ್ವಿ, ಸ್ಟ್ರೈನ್ಸ್ ಮಾಡಿದ್ವಿ, ಮೂರ್ ಸರ್ಕಲ್ ಇಟ್ಸ್ ಅಪ್ಲಿಕೇಶನ್, ಕಾಂಪೌಂಡ್ ಸ್ಟ್ರೈನ್ಸ್, ಪ್ರಿನ್ಸಿಪಲ್ ಸ್ಟ್ರೈನ್, ಗ್ರಾಫಿಕಲ್ ಸೊಲ್ಯೂಷನ್ ಮಾಡಿದ್ವಿ. ಆಮೇಲೆ ಎಫೆಕ್ಟ್ ಆಫ್ ಟೆಂಪರೇಚರ್, ಮೆಕ್ಯಾನಿಕಲ್ ಪ್ರಾಪರ್ಟಿ, ಮಟೀರಿಯಲ್ಸ್ ಮಾಡಿದ್ವಿ. ಥಿಯರಿ ಆಫ್ ಫೇಲ್ಯೂರ್ಸ್, ಎಲಾಸ್ಟಿಕ್ ಫೇಲ್ಯೂರ್ಸ್ ಅಂತದ, ಇದು ಒಂದು 4 ಥಿಯರಿ ಅದಾವ ಹೇಳ್ಬೇಕು. ನೆಕ್ಸ್ಟ್ ಸ್ಟ್ರೈನ್ ಎನರ್ಜಿ ಮಾಡಿದೀವಿ, ಕಾಸ್ಟಿಗ್ಲಿನಸ್ ಥಿಯರಮ್ಸ್ ಅದು ಆಗ್ಯದ. ನೆಕ್ಸ್ಟ್ ಅನಾಲಿಸಿಸ್ ಆಫ್ ಕಂಟಿನ್ಯೂಸ್ ಬೀಮ್ಸ್, ಪ್ರಾಪರ್ಡ್ ಕ್ಯಾಂಟಿಲಿವರ್, ಫಿಕ್ಸ್ಡ್ ಬೀಮ್, ಸ್ಲೋಪ್ ಡಿಫ್ಲೆಕ್ಷನ್, ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಇದು ಮುಗ್ದದ. ಇಲ್ಲಿ 3 hinged arches, line of resistance through the hinge arches under the dead load, live load, influence line for horizontal thrust and bending moment reaction locus ಅಂತ ಹೇಳಿದಾರೆ. ಇಲ್ಲಿ ನೋಡಿ ಇನ್ಫ್ಲೂಯೆನ್ಸ್ ಲೈನ್ಸ್ ಅಂಡ್ ಹಾರಿಜಾಂಟಲ್ ಥ್ರಸ್ಟ್ ಅಂತ ಹೇಳಿದಾರೆ. ಇನ್ಫ್ಲೂಯೆನ್ಸ್ ಲೈನ್ ಇಲ್ಲಿ ಕೇಳಿದಾರೆ. ಪ್ಲಸ್ ರೋಲಿಂಗ್ ಲೋಡ್ ಅಂಡ್ ಕರ್ವ್, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂವ್ಮೆಂಟ್ ಅಂಡ್ ಮ್ಯಾಕ್ಸಿಮಮ್ ಶಿಯರ್ ಫೋರ್ಸ್. ಇಷ್ಟ ತನಕ ನಾವೇನ್ ಮಾಡಿದ್ವಿಲ್ಲ ಅದಿಷ್ಟು ಇದು ಆಗ್ಯದ. ನೆಕ್ಸ್ಟ್ ಇನ್ಫ್ಲೂಯೆನ್ಸ್ ಲೈನ್ ರಿಯಾಕ್ಷನ್, ಶಿಯರ್ ಫೋರ್ಸ್, ಬೆಂಡಿಂಗ್ ಮೂವ್ಮೆಂಟ್, ಡಿಫ್ಲೆಕ್ಷನ್, ರಿವರ್ಸಲ್ ಸ್ಟ್ರೆಸ್ ಅಂಡರ್ ಲೈವ್ ಲೋಡ್ ಇವೆಲ್ಲ ಇಲ್ಲಿ ಕವರ್ ಮಾಡಿದಾರೆ. ಆಮೇಲೆ ಡಿಟರ್ಮಿನೇಷನ್ ಆಫ್ ಸ್ಟ್ರೆಸಸ್ ಇನ್ ದ ಮೆಂಬರ್ಸ್ ಮತ್ತೆ ರೋಲಿಂಗ್ ಲೋಡ್ಸ್, ಇನ್ಫ್ಲೂಯೆನ್ಸ್ ಲೈನ್ಸ್ ಅಂತ ಬರೆದಾರೆ. ಇಲ್ಲಿ ಇನ್ಫ್ಲೂಯೆನ್ಸ್ ಲೈನ್ ಏನ್ ಹೇಳಿದ್ರಲ್ಲ, ಇಲ್ಲಿಂದ ಹಿಡಿದು ಇಲ್ಲಿ ತನಕನು ಕೂಡ ಒಂದಲ್ಲ ಒಂದು ರೀತಿ ಇನ್ಫ್ಲೂಯೆನ್ಸ್ ಲೈನ್ ಟಚ್ ಮಾಡಿದಾರೆ. ಆದ್ರಿಂದ ಐ ಹ್ಯಾವ್ ಕವರ್ಡ್ 3 ವಿಡಿಯೋಸ್. ಆ 3 ವಿಡಿಯೋಸ್ ಅಲ್ಲಿ ನಿಮ್ಗೆ ಏನ್ ಕವರ್ ಆಗಿದೆ ಅಂದ್ರೆ 8th ಪಾಯಿಂಟ್, 9th ಪಾಯಿಂಟ್ ಕವರ್ ಆಗಿದೆ. ಡಿಟರ್ಮಿನೇಷನ್ ಆಫ್ ಸ್ಟ್ರೆಸಸ್ ಇನ್ ದ ಮೆಂಬರ್ಸ್ ಆಫ್ ಫ್ರೇಮ್ಸ್ ಡ್ಯೂ ಟು ರೋಲಿಂಗ್ ಲೋಡ್ಸ್ ಅಂಡ್ ಇನ್ಫ್ಲೂಯೆನ್ಸ್ ಲೈನ್ಸ್ ಅಂತ ಹೇಳಿದಾರೆ. ಇದು ಸ್ಟ್ರೆಸಸ್ ಇನ್ ದ ಮೆಂಬರ್ಸ್ ಆಫ್ ದ ಫ್ರೇಮ್ಸ್ ಅಂತಂದ್ರೆ, ಫ್ರೇಮ್ಸ್ ಅಂದ್ಮೇಲೆ ಕಂಡುಹಿಡೋಕೆ ಸ್ವಲ್ಪ ಟಫ್ ಅದ. ಇದನ್ನ ನಾನು ಆಮೇಲೆ ಕವರ್ ಮಾಡ್ತೀನಿ. ಫಸ್ಟ್ ಯು ಡೈಜೆಸ್ಟ್ ದ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್, ದೀಸ್ 3 ವಿಡಿಯೋಸ್. ಈ 3 ವಿಡಿಯೋಸ್ ನ ನೀವು ಡೈಜೆಸ್ಟ್ ಮಾಡಿದ ಮೇಲೆ ಇದು ಮತ್ತೆ ಟ್ರಸ್ಸಸ್ ಮೇಲೆ ನಾವು ಮಾಡ್ಬೋದು. ಓಕೆಪಾ, ಇದನ್ನ ನಾನು ಆಮೇಲೆ ಮಾಡ್ತೀನಿ. ಎಟ್ ದ ಎಂಡ್ ಆಫ್ ದ ಸಿಲೆಬಸ್ ನಾ ಇನ್ನೊಂದ್ಸತಿ ಸ್ಟ್ರೆಸಸ್ ಮೇಲೆ ಮಾಡ್ತೀನಿ. ಓಕೆನಾ? ಬಿಕಾಸ್ ಮೆನಿ ಆಫ್ ಯು ಆರ್ ಸೇಯಿಂಗ್ ದಟ್ ಇನ್ಫ್ಲೂಯೆನ್ಸ್ ಲೈನ್ ಡಯಾಗ್ರಾಮ್ ಮತ್ತೆ ರೋಲಿಂಗ್ ಲೋಡ್ಸ್ ಇದೇನ ಸ್ವಲ್ಪ ಟಫ್ ಅನ್ಸಕತ್ತದ ಅಂತ ಹೇಳ್ತಿದ್ರಿ. ಆದ್ರಿಂದ ನಾವು ಲುಕ್ ಎಟ್ ಹಿಯರ್ ಏನ್ ಉಳಿದಿರ್ಬೋದು ಇದರಲ್ಲಿ ಅಂತಂದ್ರೆ, ಕ್ಯಾಸ್ಟಿಗ್ಲಿನೋಸ್ ಥಿಯರಮ್, ಫಸ್ಟ್ ಥಿಯರಮ್ ಮೇಲೆ ಒಂದು ವಿಡಿಯೋ ಮಾಡಬೇಕು. ಥಿಯರಿ ಆಫ್ ಎಲಾಸ್ಟಿಕ್ ಫೇಲ್ಯೂರ್ ಮೇಲೆ ಒಂದು ವಿಡಿಯೋ ಮಾಡಬೇಕು. ಓಕೆ, 2. ಆಮೇಲೆ ಆರ್ಚಸ್ ಅಂಡ್ ಕೇಬಲ್ಸ್ ಮೇಲೆ ಒಂದು ವಿಡಿಯೋ ಮಾಡ್ಬೇಕು. ಇಲ್ಲಿ ಕೇಬಲ್ಸ್ ಕೇಳಿಲ್ಲ, ಆರ್ಚಸ್ ಅಂಡ್ ಕೇಬಲ್ಸ್ ಮೇಲೆ ಒಂದು ವಿಡಿಯೋ ಮಾಡ್ಬೇಕು. ಇಷ್ಟು ಮಾಡಿದ್ರೆ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಮುಗಿತದ. ಅರ್ಥದ? ಏನೇನು ಹೇಳ್ರಿ? ಥಿಯರಿ ಆಫ್ ಎಲಾಸ್ಟಿಕ್ ಫೇಲ್ಯೂರ್ ಮತ್ತೆ ಕ್ಯಾಸ್ಟಿಗ್ಲಿನೋಸ್ ಥಿಯರಮ್ 1 ಅಂಡ್ ಇಟ್ಸ್ ಅಪ್ಲಿಕೇಶನ್ ಆನ್ ಸಿಂಪಲ್ ಕೇಸಸ್ ಅಂತ ಹೇಳಿದಾರೆ. ಮತ್ತೆ ಅದಾದ್ಮೇಲೆ 3 hinged ಆರ್ಚಸ್ ಅಂತ ಬರ್ದಾರ. ಅಂದ್ಮೇಲೆ ಆರ್ಚಸ್ ಅಂಡ್ ಕೇಬಲ್ಸ್ ಒಂದು ನೋಡೋಣ. ಅಂದ್ರೆ 3 ವಿಡಿಯೋಸ್ ಮಾಡ್ಬೇಕು. ಈಗ ನಾ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಈ 3 ವಿಡಿಯೋಸ್ ಅನ್ನ ಮಾಡ್ತೀನಿ. ಬಟ್ ಈಗ ಅದು ಪ್ಲೇ ಲಿಸ್ಟ್ ಒಳಗಡೆ ಇರ್ತದ. ಈ ಸ್ಟ್ರಕ್ಚರ್ಸ್ ಅಂತ ಏನು ಸ್ಟ್ರಕ್ಚರ್ ಅನಾಲಿಸಿಸ್ ಅಂತ ಹೇಳಿ ಒಂದು ಪ್ಲೇ ಲಿಸ್ಟ್ ಅದ. ಆ ಪ್ಲೇ ಲಿಸ್ಟ್ ಒಳಗಡೆ ಈ 3 ವಿಡಿಯೋಗಳು ಬಂದು ಸೇರ್ತಾವ ಯೂಟ್ಯೂಬ್ ಅಲ್ಲಿ. ಅರ್ಥ ಆಯ್ತಾ? ಬಟ್
ನಾಳೆಯಿಂದ ನಾನು ಏನು ಮಾಡ್ತಿದ್ದೀನಿ ಅಂದರೆ ವಾಟರ್ ಸಪ್ಲೈನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಕಮಿಂಗ್ ಡೌನ್ ದಿಸ್ ವಾಟರ್ ಸಪ್ಲೈ ಇದಿಷ್ಟನ್ನು ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 8-10 ವಿಡಿಯೋದೊಳಗಡೆ ಇದಿಷ್ಟು ಕವರ್ ಆಗ್ತದೆ. ಓಕೆನಾ? ಇದಿಷ್ಟು ವಾಟರ್ ಸಪ್ಲೈ ನಾಳೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ನನ್ನ ಹತ್ರ ಮಟೀರಿಯಲ್ಸ್ ರೆಡಿ ಅದ, ಅದರಿಂದ ಇದನ್ನ ಡೈರೆಕ್ಟಾಗಿ ಶುರು ಮಾಡಿಬಿಡ್ತೀನಿ. ಇದು ಆದಮೇಲೆ ಸ್ಯಾನಿಟೇಷನ್, ಇದಾದಮೇಲೆ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್, ರೋಡ್ಸ್ ಆ್ಯಂಡ್ ಹೈವೇ, ಅದಾದಮೇಲೆ CTM ಶುರು ಮಾಡಿದರೆ ಸಿಲೆಬಸ್ ಈಸ್ ಕಂಪ್ಲೀಟ್. ಓಕೆನಾ? ನಥಿಂಗ್ ಟು ವರಿ ಅಬೌಟ್ ದ್ಯಾಟ್. ಕಾನ್ಸಂಟ್ರೇಟ್ ಮೋರ್. ಮೋಟಿವೇಶನ್ಸ್ ಕಳ್ಕೊಬೇಡ್ರಿ. ನ್ಯೂಸ್ ಅದು ಇದು ನೋಡಿಕೊಂಡು, ಕರೆಂಟ್ ಅಫೇರ್ಸ್ ಇದು ಯಾವುದದು PWD ಅದಾಗುತ್ತೆ ಇದಾಗುತ್ತೆ ಅಂತೇಳಿ ನೋಡಿಕೊಂಡು, ನ್ಯೂಸ್ ನೋಡಿಕೊಂಡು ತಲೆ ಕೆಡ್ಸ್ಕೊಳ್ಬೇಡ್ರಿ. ಕರಿಲೇಬೇಕು. 300 ಜನ, ಅದೇನದು 600 ಜನ PWD ಒಳಗೆ AE ಆಗಲೇಬೇಕು. PWD ಒಳಗೆ AE ಆಗಲೇಬೇಕಂದ್ರೆ ಅವ್ರೇನು ಮ್ಯಾಲಿಂದ ಬೇರೆ ಲೋಕದಿಂದ ಅಂತೂ ಬಂದು ಇಳಿಯಂಗಿಲ್ಲ. ಅವರು ಇದ ಭೂಮಿ ಮೇಲೆ ಇರಬೇಕು, ಇದ ಭೂಮಿ ಮೇಲೆ ನಮ್ಮ ಚಾನಲ್ ನೋಡ್ತಿರ್ಬೇಕು, ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲೇ ಇರಬೇಕು. ಅವೇ ಹುಡುಗರನ್ನೇ AE ಆಗ್ಬೇಕಂತ ಬರೆದಿಟ್ಬಿಟ್ರೆ. ಆದ್ರಿಂದ ನೀವು ಓದಬೇಕು. ಅರ್ಥಾಯ್ತಾ? ದೇಫೋರ್ ಓದ್ದವರ ಒಳಗ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನೊಂದು ಬರೆದು ಇಟ್ಕೊಂಡ್ಬಿಟ್ರೆ ಏನದ, ಓದ್ದವನೇ ಒಳಗ, ಓದ್ಲಾರ್ದ ಹೊರಗ. ದೇರ್ಫೋರ್ ಡೋಂಟ್ ಗೆಟ್ ಡಿಮೋಟಿವೇಟೆಡ್. ಮೋಟಿವೇಟ್ ಮಾಡ್ಕೊಡ್ರಿ, ನಿಮ್ಮನ್ನು ನೀವು ನೋಡ್ಕೊಡ್ರಿ. ನಿಮ್ಮನ್ನು ನೀವು ನೋಡ್ಕೊಳ್ಬೇಕಾದ್ರೆ, ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಬೇಕಾದ್ರೆ ಸರ್ಕಂಫರೆನ್ಸು, ಸಿವಿಲ್ ಇಂಜಿನಿಯರಿಂಗ್ ಜಾಬ್ಸು, ಜಾಬ್ ಅಪಾರ್ಚುನಿಟೀಸು, ನಿಮ್ಮ ಬಾಸ್ ಮುಖ, ಇವೆಲ್ಲ ನೋಡ್ಕೊಡ್ರಿ. ಪ್ರೊಜೆಕ್ಟ್ಸು, ರಾತ್ರಿ ಬೆಳತನ ನಿಂತಿರ್ತೀರಿ ಕಾಂಕ್ರೀಟಿಗೆ ಸಲುವಾಗಿ, ಇವೆಲ್ಲ ನೋಡ್ಕೊಂಡ್ರೆ ನಿಮಗೆ ಅನಿಸುತ್ತಾ ಸುಮ್ಮ ನಾವು JE ಅಥವಾ AE ಆಗೋದು ಚಲೋ ಅಂತೇಳಿ. ಹೌದಾ? ದೇರ್ಫೋರ್ ದಿಸ್ ಈಸ್ ಅನ್ ಅಪಾರ್ಚುನಿಟಿ, ಯು ಶುಡ್ ನಾಟ್ ಲೀವ್ ಇಟ್. ಆ್ಯಂಡ್ ಹೂಎವರ್, ನಾ ಏನು ಎಕ್ಸಾಂಪಲ್ಸ್ ನೋಡ್ತಾ ಇದ್ದೀನಿ, ನಾ ಈಗ ಆಲ್ರೆಡಿ ಒಂದು 7 years ಅಥವಾ 7.5 years ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಒಳಗಡೆ ನನ್ನ ಫ್ರೆಂಡ್ಸ್ ಅಂತೂ ಅನೇಕರು AE ಆಗಿದ್ದಾರೆ. ಔಟ್ ಆಫ್ 120 ಬ್ಯಾಚ್ ಒಳಗಡೆ ಏನಿಲ್ಲ ಒಂದು 40 ಜನ AE ಆಗಿದ್ದಾರೆ. ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ. ಅದ ನಾನು 2 ಎಕ್ಸಾಮ್ AE ಕವರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಸ್ಟೂಡೆಂಟ್ಸಲ್ಲಿ ಚಲೋ ಹುಡುಗರೆಲ್ಲರೂ AEಗಳಾಗಿದ್ದಾರೆ, ಅಸಿಸ್ಟೆಂಟ್ ಇಂಜಿನಿಯರ್ಸ್ ಆಗಿದ್ರು, ಚಲೋ ಪೋಸ್ಟಿಗೆ ಹೋಗಿದ್ದಾರೆ. ಬಟ್ ಇಷ್ಟದ್ರೊಳಗಡೆ ನನ್ನ ಅನಿಸಿಕೆ ಒಳಗಡೆ ಇಷ್ಟು ಜನ ನನ್ನ ಫ್ರೆಂಡ್ಸ್ ಒಳಗಡೆ 40 ಜನ, ನನ್ನ ಸೀನಿಯರ್ಸ್ ಒಳಗಡೆ ಒಂದಿಷ್ಟು ಜನ, ನಾ ಯಾರ್ಯಾರನ್ನ AE ಆದವ್ರು ನೋಡಿದಿನಲ್ಲ, ಅವ್ರು ಯಾರೂ ಕೂಡ ಲಂಚ ಕೊಟ್ಟು ಹೋದವರಲ್ಲ. ಯಾರೂ ಕೂಡ ಲಂಚ ಕೊಟ್ಟು ಹೋಗಿಲ್ಲ. ಎಲ್ಲರೂ ಕೂಡ ತಮ್ಮ ತಮ್ಮ ಕ್ರೆಡೆನ್ಷಿಯಲ್ ಮೇಲೆನೆ ಹೋಗಿದಾರ, ಎಕ್ಸಾಮ್ಸ್ ಬರ್ದ ಹೋಗಿದಾರ, ಎಕ್ಸಾಮ್ಸ್ ಪಾಸ್ ಮಾಡಿಕೊಂಡು ಸೀರಿಯಸ್ ಆಗಿ ಜಾಬ್ ಇವೆಲ್ಲ ಬಿಟ್ಟು ಮನೆ ಕುಂತ್ಕೊಂಡು ಪ್ರಿಪ್ರೇಷನ್ ಮಾಡಿದವರು ಹೋಗಿದ್ದಾರೆ. ಅರ್ಥಾಯ್ತಾ? ಹಾಗಾಗಿ ನನ್ನ ಕಣ್ಣೆದುರಿಗಂತೂ ಏನೂ ಆಗಿಲ್ಲ. ಯಾವುದದು 40 ಲಕ್ಷ ಕೊಟ್ಟು ಕೇಳಿದೀವಿ, ಬಟ್ ಅದು ಎಷ್ಟು ಸರಿನೋ ಎಷ್ಟು ಸುಳ್ಳು, 40 ಕೊಡ್ತಾರೆ, 50 ಕೊಡ್ತಾರೆ, ಒಳಗೆ ಹೋಗ್ತಾರೆ, ಹೊರಗೆ ಹೋಗ್ತಾರೆ, ಅವು ಯಾವೂ ನಂಬಬೇಡ್ರಿ. ಅರ್ಥಾಯ್ತಾ? ಯಾರನ್ನೂ ರೊಕ್ಕ ಇಸ್ಕೊಳಂಗಿಲ್ಲ, ನೀವು ಆರಾಮಾಗಿ ಒಳಗೆ ಹೋಗ್ತೀರಿ. ಅದು ಯಾರಂದ್ರೆ ಆಗ್ಲಾರ್ದವ್ರಿಗೆ ಕೈಯಾಗ ಅದು ಆಗ್ತಿರ್ತಾವಂತ. ನನಗೂ ಅದೇನದು ಡ್ರೀಮನೇ ಅದೇನದು ಇಟ್ಸ್ ನಾಟ್ ರಿಯಲ್ ಅಂತಲೇ ಅನಿಸುತ್ತೆ ನನಗೂ ಕೂಡ. ಓಕೆ, ದಟ್ ಈಸ್ ನಾಟ್ ಪಾಸಿಬಲ್. ದೇರ್ಫೋರ್ ಓದಿದವನೇ ಒಳಗೆ. ಇದನ್ನು ನೆನ್ಪಿಟ್ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್. ನಾಳೆಯಿಂದ ವಾಟರ್ ಸಪ್ಲೈ ನೋಡೋಣ. ಅದಾದಮೇಲೆ ಇದೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಪ್ಲೇ ಲಿಸ್ಟ್ ಒಳಗಡೆ ಯು ವಿಲ್ ಸಿ 3 more videos ಆನ್ ಸ್ಟ್ರಕ್ಚರಲ್ ಅನಾಲಿಸಿಸ್. ದಟ್ ಈಸ್ ಎಂಡ್ ಆಫ್ ದ ಸ್ಟ್ರಕ್ಚರಲ್ ಅನಾಲಿಸಿಸ್. ಥ್ಯಾಂಕ್ ಯು ವೆರಿ ಮಚ್.